ಸುಲಭ ಮಾತಲ್ಲ. ಅದಕ್ಕೆ ಅನ್ಯೂನ್ಯವಾಗಿರತಕ್ಕಂಥ ಭಕ್ತಿನ ಕಾರಣ. ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗ, ನಿಮ್ಮ ಭಾಷೆದಾಗ 12 ಜ್ಯೋತಿರ್ಲಿಂಗ ತೀರ್ಥಕ್ಷೇತ್ರಗಳು, ಪ್ರಯಾಗಾದಿಯಾಗಿರುವಂಥ ಕ್ಷೇತ್ರಗಳು, ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್, ಬದ್ರಿನಾಥ್ 4 ಧಾಮಗಳು. ಇವೆಲ್ಲ ಆಗ್ಬೇಕಾದ್ರೆ ಅದು ಸತ್ಪುರುಷರಿಂದ ಮತ್ತು ಸದ್ಭಕ್ತರಿಂದ. ಯಾವುದೇನಾಗಬೇಕಾಗಿತ್ತಂದ್ರೆ ಸುಮ್ಮನೆ ಆಗೋದಿಲ್ಲ. ಆದ್ದರಿಂದ ಧಾಮಗಳೆಲ್ಲ ಭಕ್ತರಿಂದೇ, ತೀರ್ಥಗಳೆಲ್ಲ ಸದ್ಗುರುಗಳ ಚರಣ ಧೂಳಿಯ ಪ್ರಭಾವದಿಂದ. ಮತ್ತು 12 ಜ್ಯೋತಿರ್ಲಿಂಗ ಕಥೆ ಓದಿರ್ಬೇಕಾರೆ ಯಾರಿಂದ ಯಾವ ಜ್ಯೋತಿರ್ಲಿಂಗ ನಿರ್ಮಾಣ ಆಯ್ತಪ್ಪ ಅಂತಂದ್ರೆ ಇತಿಹಾಸ ಹೇಳ್ತದೆ ಇಂಥವನಿದಿಂದೆ ಆಯಿತು ಅಂತ. ಸ್ಕಂದ ಪುರಾಣದಲ್ಲಿ ಬಹಳ ಸುಂದರ ಬರ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ, ಶಿರ್ವಾಳ ಗ್ರಾಮವು ಪುಣ್ಯಕ್ಷೇತ್ರ ಆಗಲಿಕ್ಕೆ ಕಾರಣ ಏನಪ್ಪ? ಒಂದು ನೆನಪಿರ್ಲಿ ನಿಮ್ಗೆ, ಶ್ರೀ ಮತ್ತು ಕ್ಷೇತ್ರ ಅಂತ ಅಲ್ಲಿಕ್ಕೆ ಕಾರಣದ. ಬರೇ ಊರಿತ್ತಂದ್ರೆ ಕ್ಷೇತ್ರ ಅಲ್ಲಿಕ್ಕೆ ಬರ್ಲಿದಕ್ಕೆ ಲಕ್ಷ್ಯದಾಗಿರ್ಲಿ. ಇಲ್ಲಿ ಒಬ್ಬ ಮಹಾನ್ ಪುರುಷ ಸಂತರಿರಬೇಕು, ಬೇಡ ಒಂದು ಪವಿತ್ರವಾಗಿರತಕ್ಕಂಥ ಭಗವಂತನ ಕರ್ತೃ ಗದ್ದಿಗೆ ಅಥವಾ ಸನ್ನಿಧಾನ ಇರಬೇಕು. ಇಲ್ಲ ಅಂದ್ರೆ ಈ ಗ್ರಾಮಕ್ಕೆ ಸುಕ್ಷೇತ್ರ ಅಂತ ಅಲ್ಲಿಕ್ಕೆ ಬರುವುದಿಲ್ಲ. ಅದು ಗ್ರಾಮ, ಹಳ್ಳಿ, ಊರು ಅಂತ ಹೇಳಕ್ ಬರ್ತದೆ. ಪತ್ರಿಕಾ ಮಾಧ್ಯಮದಲ್ಲಿ ಸುಕ್ಷೇತ್ರ ಅಂತ ಪ್ರಚಲಿತಗೊಳ್ಳಬೇಕಾಗಿತ್ತು ಅಂದ್ರೆ ಇಲ್ಲಿ ಆಗಿ ಹೋದಂಥ ಮಹಾತ್ಮರಿಂದೇ ಭೂಮಿ ಪಾವನಾಯಿತು ಅಂತ ಮೈಲಾರಲಿಂಗೇಶ್ವರ ತನ್ನ ವಚನದಲ್ಲಿ ಬರೀತಾನ. ನೀನು ಒಲಿದ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಅವರು ಕೇಳ್ತಾರೆ. ಈಗಿದು ಒಂದು ದೇಹ ಅದ, ಈ ದೇಹ ಕ್ಷೇತ್ರ ಆಗ್ಬೇಕಲ್ಲ. ಗೀತಾದಾಗ ಭಗವಂತ ಹೇಳ್ತಾನ, ಕುರುಕ್ಷೇತ್ರೇ ಮುಂದಪ್ಪ ಧರ್ಮಕ್ಷೇತ್ರೇ. ಇದನ್ನು ಕ್ಷೇತ್ರ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡಿದ್ರೆ ಆಗ್ತದೆ, ಇದರಾಗ ಅದಾವೇನು ಇಟ್ಕೋಬೇಕೇನು ತೆಗಿಬೇಕೇನು ಇದು ತಿಳ್ಕೋಬೇಕಾಗ್ತದೆ. ಆವಾಗ ಕ್ಷೇತ್ರ ಆಗುತ್ತದೆ. ಹಾಗಾಗಿ ನಿನ್ನೆ ಒಂದು ಸ್ವಲ್ಪ ಪುರಾಣದಾಗ ಹೇಳಿದೆವಲ್ಲ, ಅಚ್ಚೆಗಾವ ಶೀಲಿ ಸಿದ್ಧ ಶಾವರ ಸಿದ್ದೇಶ್ವರ ಶ್ರೀಮಠದ ಪ್ರಭಾವ. ಆ ಭಗವಂತನ ಪೌಳಿಯ 4 ಗೋಡೆಗಳ ಕೋಟೆ ಮಹಾದ್ವಾರ ಆಗ್ಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅದಕ್ಕೆ ತಪಸ್ಸು ಬೇಕಾಗ್ತದೆ, ಅನುಷ್ಠಾನ ಬೇಕಾಗ್ತದೆ, ಮತ್ತು ಸಂಧ್ಯಾ ವಂದನಾದಿಗಳ ಧ್ಯಾನಗಳ ಪ್ರಭಾವ ಇದ್ದಾಗ ಮಾತ್ರ ಆ ಸಿದ್ಧಿಯನ್ನ ಆಗಲಿಕ್ಕೆ ಬರ್ತದೆ. ಈಗ ಸುಮ್ಮನೆ ಎಲ್ಲ ಪೂಜ್ಯರು ಅವ್ರ ಜೊತೆ ಅನೇಕ ಜನ ಇತ್ತು, ಇವರಿಷ್ಟೇ ಯಾಕೆ ಮಹಾರಾಜರಾಗಬೇಕಾಯಿತಪ್ಪ? ಅವರು ಹುಟ್ಟಿ ಬರಾಗನ ಮಹಾರಾಜರಾಗೆ ಬಂದಾರ, ಹೊಟ್ಟೆಗಿದೆ. ನಾವು ಹೊರಗೆ ಬಂದು ಬೆಳಕಾಗಿದ್ದೇವ್ರಿ ಈ ಕಡೆ. ಲಕ್ಷ್ಯವಾಗಿರ್ಲಿ, ನಾವು ಸಾಧನೆಯ ಚತುಷ್ಟಿಯ ಮುಖಾಂತರವಾಗಿ ಅಧ್ಯಾತ್ಮವನ್ನು ಸಾಧಿಸಿ ಮನುಕುಲದ ಮೂಲ ತತ್ವವನ್ನು ಅನುಕರಣೆ ಮಾಡಿದಾಗ ಸಂಗೊಳ್ಳಿಗೆ ಮಹಾರಾಜಪ್ಪ ಅಂತ ಅಂದ್ರು. ಆದ್ರೆ ಇವ್ರೇನದಾರಲ್ಲ ಹೊಟ್ಟಾಗಿಂದನ ಮಹಾರಾಜರಾಗಿ ಬಂದವರು. ಇದು ಬಹಳ ಬಹಳ ಕಠಿಣ, ಬಹಳ ಜನರಾಗಲ್ಲ. ಇಲ್ಲಿ ಹೇಳು ತಾತ್ಪರ್ಯ ಅಂದ್ರೆ ಗುರುದಾಳೆ ಮುತ್ಯ ಮಲ್ಲಪ್ಪ ಮಹಾರಾಜರು ಅವರು ಮಾಡಿದ ತಪಸ್ಸಿನ ಮಹಾಶಕ್ತಿಯೇ ಕ್ಷೇತ್ರ ನಿರ್ಮಾಣವಾಯಿತು. ಆ ಭಗವಂತನ ಏನ್ ಶಕ್ತಿ ಪ್ರಭಾವ. ಈಗಿಲ್ಲೆಲ್ಲ ಬೆಳಕದಾವ, ಇವು ಲೈಟ್ ಎಲ್ಲ ವೋಲ್ಟೇಜ್ ಮ್ಯಾಗ ಅದಾವ.
ಅವು ಎಷ್ಟೆಷ್ಟು ಇರ್ತಾವ ಅಂತೇನು 40 ವೋಲ್ಟೇಜ್ 60 ವೋಲ್ಟೇಜ್ 100 200 ಅವು ಪ್ರಕಾರ ಬೆಳಕು ಬೀಳ್ತದೇನು ಎಲ್ಲ ಒಂದೇ ಬೀಳ್ತಾವತ್ತೀರಿ ಮುತ್ಯ ಅವು ಎಷ್ಟೆಷ್ಟು ವೋಲ್ಟೇಜ್ದ ಬಸ್ ಅವ ಹಂಗೆ ಲೈಟ್ ಅದಾವ ಹಂಗ ಬೆಳಕು ಬೀಳ್ತಾವಿಲ್ಲ ಹಾಗೇನೇ ಸತ್ಪುರುಷರ ಶಕ್ತಿಯ ಪ್ರಭಾವ ಹಾಗೇನೇ ಸತ್ಪುರುಷರ ಶಕ್ತಿ ಪ್ರಭಾವ ಚಪ್ಪಾಳೆ ಹೊಡ್ರಿ ಎಲ್ಲರೂ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ ಸೋಮಲಿಂಗೇಶ್ವರ ಮಹಾರಾಜ ಕಿ ಜಯ ಗುಳೇಶ್ವರ ಮಹಾರಾಜ ಕಿ ಜಯ ನಾವು ಸಂಸ್ಕಾರದಿಂದ ಏನ ಬಹಳ ಹಿಂದಿದ್ದೇವ್ರಿ ಪೂಜ್ಯಪಾದರು ಶ್ರೀಮಠದೊಳಗಿಂದ ವೇದಿಕೆಗೆ ಬರತಕ್ಕಂಥ ಸಮಯದಲ್ಲಿ ನಾವು ನಿಜವಾಗಿಯೂ ಒಂದು ಯಾವುದರ ಮಂತ್ರನ್ ಬೇಕು ಶಿವಾಯನ್ನ ಮರೆಯಲ್ಲಿ ಹರಾಯನ್ನ ಮರೆಯಲ್ಲಿ ಅಮೋಘ ಸಿದ್ದೇಶ್ವರಲ್ಲಿ ಸೋಮಲಿಂಗೇಶ್ವರಲ್ಲಿ ಅವರು ಬಂದು ಆ ಸಿಂಹಾಸನದ ಮೇಲೆ ಆಸೀನರಾಗೋ ತನಕ ನಾವೆಲ್ಲ ಸ್ಮರಣೆ ಮಾಡಬೇಕು ಆ ಬಳಿಕ ಕೂತಂಥ ತಾಯಿ ತಂದೆಗಳೆಲ್ಲ ಕಾಲು ಚಾಚಿ ಕೂತಿದ್ರಿ ಅಂದ್ರೆ ಅಥವಾ ಹಿಂದೆ ಕೈ ಉರಿ ಕೂತಿದ್ರಿ ಅಂತಂದ್ರೆ ನೇಟಾಗಿ ಕೂಡಬೇಕು ಆ ಬಳಿಕ ಅವರು ಹೋಗಿ ಕೂಡ ತನಕ ಹಿಂಗೆ ಕೈಗಳನ್ನು ಮುಗಿಬೇಕು ಇದು ನಮ್ಮ ಧರ್ಮ ಇವು ಭಾಳ ಸೂಕ್ಷ್ಮದವ್ರಿ ಅದಕ್ಕೆ ನಮಗೆ ಅವ್ರ ಬಗ್ಗೆ ಬಹಳಷ್ಟು ನಾವು ಅರ್ಥ ಮಾಡ್ಕೊಂಡು ನಮ್ಮ ಶಿರೋಳ ಮುತ್ಯ ಹಿಂಗನು ರಾಟಿ ಭಾಳದು ಹಿಂಗನು ರಾಟಿ ಭಾಳದು ಇದು ಕೆಡಿಸ್ಬೇಕ್ರಿ ಅವರಿಗೆ ಅಪ್ಪಗಳಂತೆ ಕರಿಬೇಕು ನಾವು ಯಾವಾಗಲೂ ಕೂಡ ಹೊರಟ್ರಂದ್ರೆ ಭಯ ಇರಬೇಕು ಎಷ್ಟು ನಿಮ್ಮಲ್ಲಿ ಅವ್ರ ಬಗ್ಗೆ ಗೌರವ ಇರುತ್ತದೆ ನಯ ವಿನಯ ಇರುತ್ತದೆ ಭಯ ಇರುತ್ತದೆ ಅಷ್ಟು ನಿಮಗೆ ಆಶೀರ್ವಾದವಾಗುತ್ತೆ ಇವೆಲ್ಲ ಇದು ಮಠದ ವೈಶಿಷ್ಟ್ಯ ಅವರು ಬಂದಾಗ ನಾವು ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಮಾತು ಹೇಳ್ತಿದ್ದೀವೋ ಅಂದ್ರೆ ನಮ್ಮಂಥ ಪಾಪಿಗಳೇ ಜಗತ್ನಾಗ ಯಾರೂ ಇಲ್ಲ ಅಂತ ತಿಳ್ಕೋಬೇಕಷ್ಟೇ ನಾನು ನನಗೆ ಅನುಭವದ ಮಾತು ಹೇಳಕತ್ತೀನಿ ರೀ ಮತ್ತು ಆ ಬಳಿಕಿದು ನನ್ನ ಬಾಯಿ ತೋಂಡಿ ಮಾತಲ್ಲ ಇದು ಸನಾತನ ಧರ್ಮದ ಮೂಲ ಸಂಸ್ಕೃತಿ ಗಂಡ ಹೊರಗಿಂದ ಬಂದ ಮನ್ಯಾಗ ಅಂತಂದ್ರೆ ಹೆಂಡ್ತಿ ಎಲ್ಲ ಕೆಲಸ ಬಿಟ್ಟು ಅವ್ರ ಎದುರಿಗೆ ಬರ್ಬೇಕಂತ ಹೇಳ್ತದೆ ನಮ್ಮ ಶಾಸ್ತ್ರ ಭಾಳ ಕಮ್ಮನವಿದ್ದು ಹೋಗಿ ಸಂಗೊಳಿಗೆ ಅನಾಪಿಕ್ಕಿ ನೀವು ಅಲ್ಲ ನಾವೇನು ಅದ್ರ ಮೇಗಿನಿಂದ್ರೆ ಮೇನ್ ಮನ್ಯಾಗ ಎಷ್ಟು ಕೆಲಸ ಇರ್ತಾವ ಅವ್ನ ದಾರಿ ಕೈಕೋತು ಇಲ್ಲ ನೀವು ಹೆಂಗಾರೆ ಮಾಡ್ರಿ ಹೇಳು ಪದ್ಧತಿ ಇದೆ ನಂದು ಬೇಡ ಎದ್ರ ಕುಂಡ್ರು ಬೇಡ ಅದ್ರ ಒಲೆಯನ್ನು ಕಟ್ಟಿಗೆ ತೊಗೊಂಡು ಹೊಡ್ಲಿಕ್ಕೆ ಹೋರಿ ಆದ್ರೆ ಅದ್ರ ನಾರ ಏನು ಮಾಡ ಅದಕ್ಕೆ ತಲೆ ಮ್ಯಾಗಿನ ಶರಗ ಜಾರಿಬಾರದಂತ ಆ ಬಳಿಕ ಗಂಡ ಬರೋ ತನಕ ನಾವು ಸುಮ್ಮನೆ ಕುಂಡ್ರಬಾರ್ದಂತ ಎದ್ರ ಹೋಗಲ್ ಕಟ್ಟಿಗಿತ್ತು ಎದ್ದರ ನಿಲ್ಲಬೇಕಂತ ಹಿಂಗೆ ಸಂಸ್ಕೃತಿ ಅದ ಮಕ್ಕಳಾಗಿರತಕ್ಕಂಥವ್ರು ತಂದಿ ಮುಂದೆಂದು ಕಾಲ ಮೇಲೆ ಕಾಲ ಹಾಕಿ ಕೂಡಬಾರದಂತ ಅಪ್ಪ ಕುರ್ಚಿ ಮೇಲೆ ಕೂತಿದ್ದಂದ್ರೆ ಇವನು ಕುರ್ಚಿ ತಗೊಂಡು ಕೂಡ ಮಾತಾಡಬಾರ್ದಂತ ಇವೆಲ್ಲ ಸಂಸ್ಕೃತಿ ಅದಾವ್ರಿ ಇದನ್ನ ಪರಿಪಾಲನೆ ಮಾಡಿ ಇವೆಲ್ಲ ಸಿಗುತ್ತಾವ ಅಂತಂದ್ರೆ ಪುಣ್ಯಕ್ಷೇತ್ರ ಶಿರವಾಳದ ಸದ್ಗುರು ಗುಳೇಶ್ವರಪ್ಪಾಜಿಯವರ ಪ್ರವಚನದೊಳಗೆ ಸಿಗುತ್ತಾವ ಈ ಅಂಗಡಿಯಲ್ಲಿ ಅದು ಬೇರೆ ಕಡೆ ಸಿಗುವುದಿಲ್ಲ ಆ ಬಳಿಕ ಕೆಲವೊಂದು ದೇವ ಚಿಂತನ ಧರ್ಮ ಚಿಂತನ ಅಧ್ಯಾತ್ಮ ಚಿಂತನ ಅಂತ ಬರ್ತಾವ ಇವು ಕಟ್ಟಿ ಮ್ಯಾಗ ಕೂತ್ಕೊಂಡು ಹೇಳುವ ಮಾತಲ್ಲ ಬಹಳ ಮಂದಿ ಎಲ್ಲರೆಲ್ಲರ ಕೂತಲ್ಲಿ ಅದರದರ ವಿಚಾರ ತೆಗಿತಿರ್ತಾರ ಏನ ಯಾವ್ದು ಎಲ್ಲಿ ಮಾತಾಡಬೇಕು ಅನ್ನೋದು ಸಹಿತ ನಮಗೆ ತಿಳುವಳಿಕೆ ಇಲ್ಲ ಇದಕ್ಕೆ ಒಂದು ಪದ್ಧತಿ ಅದ ಒಂದು ವೇದಿಕೆ ಮುಖಾಂತರವಾಗಿ ಬೇಡ ಗುರುಗಳ ಸನ್ನಿಧಾನದ ಕೂತ್ಕೊಂಡು ಚಿಂತನೆ ಮಾಡಬೇಕೇ ವಿನಃ ಅದು ಅಲ್ಲಿ ಕೂತು ಮಾತಾಡುವಂಥ ಇದು ವಿಷಯ ಅಲ್ಲ ಆ ಬಳಿಕ ಏನು ಹೇಳಕತ್ತಿದ್ ನಾನು ಬಸವಣ್ಣಪ್ಪ ನಿನಗೆ ಮಗನ ಆ ಕಡೆ ನೋಡ್ತೀನಿ ಈ ಕಡೆ ಏನಪ್ಪ ಏನು ಉಳಿತು ಒಬ್ಬ ಮಹಾತ್ಮರ ಶಕ್ತಿ ಪ್ರಭಾವ ಅಚ್ಚೇಗಾವ ಶ್ರೀಮಠದ ಅದೇನೆಲ್ಲ ಬಂದ್ಕಮ್ಮ ಐತಲ್ಲ ಮಹಾದಾರು ಆದ ಬಳಿಕ ಭಕ್ತರಲ್ಲಿ ಮತ್ತಿಷ್ಟು ಹೆಚ್ಚಿನ ಭಕ್ತಿ ನಿರ್ಮಾಣ ಆಯಿತು ಭವ್ಯ ಮಹಾದ್ವಾರ
4 ಕೋಟೆಗೋಡೆ ನಡೆಯುವ ಪೂಜೆ ವೈಶಿಷ್ಟ್ಯ ಇದು ಅಷ್ಟೇ ಅಲ್ಲ, ಇಡೀ ನಮ್ಮ ಸೋಲಾಪುರ ಜಿಲ್ಲೆಯೊಳಗೆಲ್ಲ ಕಡೆ ಬೆಳೀತಾ ನಡೀತು. ನಮ್ಮ ಕ್ಷೇತ್ರವಾಗಿರತಕ್ಕಂಥ ಶಿರವಾಳ ಗ್ರಾಮದಲ್ಲಿ ಪ್ರಗತಿಪರ ರೈತರು ಮತ್ತು ಭಗವಂತನ ಮೇಲೆ ಅಪಾರವಾಗಿರತಕ್ಕಂಥ ಶ್ರದ್ಧೆನಿಟ್ಕೊಂಡು ನಡೀತಕ್ಕಂಥ ಸಿದ್ದರಾಮಪ್ಪ ಗೌಡರು ಮತ್ತು ಸಂಗಮ್ಮ ಗೌಡತಿ ಅಂತೇಳಿ ದಂಪತಿಗಳು. ಅವರಲ್ಲಿ ಶಿಲಿಸಿದ್ದನ ಮೇಲೆ ಅಪಾರವಾಗಿರತಕ್ಕಂಥ ಶ್ರದ್ಧೆಯನ್ನಿಟ್ಕೊಂಡು ನಡೀತಕ್ಕಂಥ ಅವ್ರ ಭಕ್ತಿಯಾಗಿತ್ತು. ಸ್ವಲ್ಪ ಅವರಿಗೆ ಶರೀರದೊಳಗೆ ಏನಾಗಿತ್ತು ಗೌಡ್ರಿಗೆ ಅಂತಂದ್ರೆ ಹೊಟ್ಟೆ ಕಡಿತ ಇತ್ತಂತ. ಆದ್ದರಿಂದ ಶ್ರೀಮಠಕ್ಕೆ ಹೋಗಿ ಶಿಲಿಸಿದ್ದ ಶಾವರ ಸಿದ್ಧನ ದರ್ಶನ ಮಾಡ್ಕೊಂಡು ಬರೋದು ಹೋಗೋದು ನಡೀತು. ನಂತರ ಶಿಲಿಸಿದ್ದೇಶ್ವರ ಸ್ವಪ್ನದಲ್ಲಿ ಅವರಿಗೆ ಪ್ರಗಟ್ಟಾಗಿ ಪ್ರತ್ಯಕ್ಷನಾಗಿ ಶ್ರೀ ಸಿದ್ದರಾಮಪ್ಪ ಗೌಡರಿಗೆ ತಮ್ಮ ದಿವ್ಯವಾಣಿಯಿಂದ ಹೇಳ್ತಾರೆ, ಗೌಡ್ರೆ, ನೀವು ಮುಮ್ಮೆಟ್ಟ ಗುಡ್ಡಕ್ಕೆ ನಮ್ಮ ತಾತನ ಸೇವಾ ಮಾಡಿದ್ರೆ, ಅವನ ದರ್ಶನ ಮಾಡಿದ್ರೆ ನಿಮ್ಮ ರೋಗೆಲ್ಲ ವಾಸಿಯಾಗುತ್ತೆ. ನೀವು ಇದ್ದಕ್ಕಿದ್ದ ಹಾಗೆ ಒಳ್ಳೆಯ ಮನುಷ್ಯರಾಗ್ತೀರಿ, ನಿಮ್ಮ ರೋಗೆಲ್ಲ ಹೋಗ್ತದಂತಂದಾಗ ಬಹಳ ಸಂತೋಷ ಆಯ್ತು ಗೌಡ್ರಿಗೆ. ಅಂದಿನ ಹಿಡ್ಕೊಂಡು ಶಿಲಿ ಸಿದ್ಧನ ಆಶೀರ್ವಾದ ಯಾವಾಗ ಆತೋ ಅವಾಗ ಮುಮ್ಮೆಟ್ಟು ಗುಡ್ಡಕ್ಕೆ ಗೌಡ್ರು ಇಲ್ಲಿಂದ ಕಾಲ್ನಡಿಗೆಯಿಂದ ಹೋಗ್ತಿದ್ರಂತ. 1 ಅಮಾವಾಸ್ಯೆ 2 ಅಮಾವಾಸ್ಯೆ 3 ಅಮಾವಾಸ್ಯೆ ಹೋಗೋದ್ರೊಳಗೆ ಅವರಲ್ಲಿ ಏನ್ ಪ್ರಬಲವಾಗಿರ್ತಕ್ಕಂಥ ರೋಗ ಬೆಳೆದಿತ್ತಲ್ಲ, ಅದಕ್ಕೆ ಹೊಟ್ಟೆ ಕಿಡಿತ, ಅದು ತಕ್ಷಣ ಭಂಡಾರ ತೀರ್ಥ ಪ್ರಸಾದ ದರ್ಶನಾಶೀರ್ವಾದದಿಂದ ಅವರ ರೋಗವನ್ನೆಲ್ಲ ವಾಸಿಯಾಗಿ ನಿಚಿಂತಿಯಾದ ಬಳಿಕ ಸಿದ್ದರಾಮಪ್ಪ ಗೌಡರಿಗೆ ಅತ್ಯಂತ ಶ್ರದ್ಧೆ ನಿರ್ಮಾಣ ಆಯಿತು. ಯಾವ ವೈದ್ಯರ ಕಡೆಯಿಂದನೂ ಕೂಡ, ಯಾವ ಔಷಧೋಪಚಾರಗಳಿಂದನೂ ಕೂಡ ಈ ನನ್ನ ನೋವನ್ನ ಬ್ಯಾನಿಯನ್ನ ಕಡಿಮೆ ಆಗಲಿಲ್ಲ. ಅರಿಕೇರಿ ಮುಮ್ಮೆಟ್ಟ ಗುಡ್ಡದ ಅಪ್ಪ ನಾಡಗೌಡ ಮೂಗಸಿದ್ದೇಶ್ವರನಿಂದೇ ನನ್ನ ರೋಗ ವಾಸಿಯಾಯಿತು ಅಂಥೇಳಿ ಹಾಗೆ ಭಕ್ತಿಯಿಂದ ನಡ್ಕೊಂತ ಹೊಂಟ್ರು. ಎಷ್ಟು ವರ್ಷ ಅಂತಂದ್ರೆ 12 ವರ್ಷ ತನಕ ಹೊಂಟ್ರಂತ. ಅವೆಲ್ಲ ಸಿದ್ಧಿಗೆ ಪ್ರಮಾಣಗಳದಾವ, ಕ್ರಮ ಅದಾವ್ರಿ. 6 ತಿಂಗಳ, 3 ತಿಂಗಳ, 12 ತಿಂಗಳ, 12 ವರ್ಷ, 24 ವರ್ಷ, 36 ವರ್ಷ, ಹಿಂಗ ಅವಧಿಗಳದಾವ. ಆ ರೀತಿಯಾಗಿ 12 ವರ್ಷ ಬಿಸಿಲು, ಮಳೆ, ಗಾಳಿ ಮತ್ತು ಸಮಾಜದಲ್ಲಿ ಒಂದೇ ಸಂಸಾರದೊಳಗೆ ಅಡೆತಡೆ ಇರ್ತದ್ರೆ, ಯಾರ್ಯಾರು ಸಾಯ್ತಿರ್ತಾರೆ, ಯಾರ್ಯಾರು ಹುಡ್ತಿರ್ತಾರೆ, ಯಾರ್ದಾರು ಏನಾರು ಕಾರ್ಯಕ್ರಮ ಇರ್ತಾವ. ಆದ್ರೆ ಅವುಗಳೊಳಗಿದ್ದು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗುವ ಅಮಾಶಿ ಎಂದು ತಪ್ಪಿಸಬಾರ್ದಲ್ಲ. ತಲೆಯಾಗಿರ್ಲಿ ನಿಮ್ಗೆ. ಏನೋ ಅನುಕೂಲ ಬಂದಂಗ ಹೋದ್ರೆ ದೇವ್ರು ನಿಮಗೆ ಭೇಟಿ ಆಗಲ್ಲ. ನೀವಂತೀರಿ ನೋಡ್ರಿ, ಇದೊಂದು ಅಮಾಶಿ ಹೋಗ್ಲಿ ಬಿಡು, ಮುಂದಿನ ಅಮಾಶಿ ಅವನು ಅಂತವನ ಪಕ್ಕ ಇರ್ತಾನವ, ಠೀಕ್ ಅದ, ನಾನು ಮುಂದಿನ ಅಮಾಶಿ ಬಿಟ್ಟು ಮುಂದಿನ ಅಮಾಶಿಗೆ ಆಶೀರ್ವಾದ ಮಾಡ್ತೀನಿ ಅಂತ. ನಾವು ಭಕ್ತಿ ಒಳಗೆ ಅತ್ಯಂತ ಕಠೋರ ಇರಬೇಕು, ತಪಸ್ಸಿನಲ್ಲಿ ಬದಲಾಗಬಾರ್ದು. ಸಿದ್ದರಾಮಪ್ಪ ಗೌಡ್ರು ಎಂಥ ಮಹಾಕಾರ್ಯ ಮಾಡಿದ್ರು ನೋಡ್ರಿ. ಅವರು 12 ವರ್ಷ ಇಲ್ಲಿ ಬೆಳಗ 3 ಗಂಟೆಗೆ ಸ್ನಾನ ಮಾಡಿ ಕೈಯೊಳಗೆ ಫಲಹಾರ ಪುಷ್ಪಾದಿಗಳನ್ನು ತೆಗೆದುಕೊಂಡು ಕಾಲ್ನಡಿಗೆಯಿಂದ ಹೋಗಿ ಅಪ್ಪನ ದರ್ಶನ ಮಾಡಿಕೊಂಡು ಕಾಯಿಕರ್ಪುರ ಮಾಡಿ ಅವರ ಪೂಜಾ ಮಾಡಿದಂಥ ಶುದ್ಧೋದಕ ತೀರ್ಥ ನೀರಂತಿರಲ್ಲ, ಭಗವಂತನ ದೇಹ ಮಜ್ಜಲ ಮಾಡಿದ ಆ ತೀರ್ಥವನ್ನು ಸ್ವೀಕಾರ ಮಾಡಿ ಬರ್ತಿದ್ರು. 12 ವರ್ಷ ಅದೇ ರೀತಿ ಮಾಡಿದ. ಸತ್ರ ಕೆಟ್ರ ಹುಟ್ಟಿದ್ರ ಚಲೋ ಶುಭ ಶುಭ ಎಲ್ಲವೂ ಕೂಡ ಒಳಗಿದ್ದು, ಆದ್ರೆ ಅಮಾವಾಸ್ಯೆ ಮಾತ್ರ ತಪ್ಪಲಿಲ್ಲ. ಅವರ ಕಠೋರವಾದಂಥ ತಪಸ್ವಿಗೆ ಮತ್ತು ಅವರ ಭಕ್ತಿಗೆ, ಅವರ ಶ್ರದ್ಧೆಗೆ, ನಿಶ್ಚಲವಾದಂಥ ಭಾವಕ್ಕೆ ಅಪ್ಪ ಸಿದ್ಧಕುಲ ಚಕ್ರವರ್ತಿ ನಾಡಗೌಡ ಮೂಗಸಿದ್ದೇಶ್ವರರು
ಪ್ರಸನ್ನರಾಗಿ ಗೌಡ್ರಿಗೆ ಒಂದ್ಸಲ ಸ್ವಪ್ನದೊಳಗೆ ಹೇಳ್ತಾರೆ, 12 ವರ್ಷ ಮುಗಿದು 13ನೇ ವರ್ಷದ ಬರುವ ಅಮಾವಾಸ್ಯೆಯ ಒಳಗಡೆ ಸ್ವಪ್ನದೊಳಗೆ ಬಂದು ಹೇಳ್ತಾನೆ, ಅಪ್ಪ ಸಿದ್ದರಾಮಪ್ಪ ಗೌಡ್ರೆ, ನಿನ್ನ ಮೇಲೆ ಮುಮ್ಮೆಟ್ಟು ಗುಡ್ಡಕ್ಕೆ ಬರಬೇಡಪ್ಪ, ನಿನ್ನ ಭಕ್ತಿ ನನಗೆ ತೃಪ್ತಿಯಾಯಿತು, ನನಗೆ ಸಮಾಧಾನ ಆಯಿತು. ಆ ಬಳಿಕ ನಿನ್ನ ವಿಶ್ವಾಸ, ನಿನ್ನ ಶ್ರದ್ಧೆ, ನಿನ್ನ ನಂಬಿಕೆ, ನಿನ್ನ ವಾತ್ಸಲ್ಯ, ಎಂಥ ಪ್ರಸಂಗ ಬಂದ್ರು ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳಿರ್ತಾವ, ಎಲ್ಲವೂ ಕೂಡ ಬದಿಗೊತ್ತಿ ನನ್ನ ಸೇವೆ ಸಾಸು ತಪ್ಪದೆ ದರ್ಶನ ಪಡೆದಿಯಪ್ಪ, ನಾನೇ ನಿನ್ನೂರಿಗೆ ಬರುತ್ತೇನೆ, ನಾನೇ ನಿನ್ನೂರಿಗೆ ಬರುತ್ತೇನೆ. ಮಡಿವಾಳಪ್ಪ ಹೇಳ್ತಾನೆ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ಪರಮೇಶ್ವರ ಗೌಡ್ರ ನಿಮ್ಮ ಮನಸ್ಸು ಒಂದಿರಬೇಕು. ಹೌದಾ? ಅವ್ರು ಹೇಳಿದ್ರಿದು ಬಡ್ಡಿಯೊಳಗೆ, ಪಲ್ಲವದೊಳಗೆ ಏನ್ ಹೇಳ್ತಾನೆ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಒಂದಿರಬೇಕು. ಆ ಬಳಿಕ ಮುಂದೆ ಹೇಳ್ತಾರೆ ಪಲ್ಲವಿ ಏನಂತ, ಏನಪ್ಪ, ತನು ಮನ ಧನ ಕೊಟ್ಟು ನಿಮ್ಮೊಳಗಿರತಕ್ಕ ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಒಳಗಿರುವ ಗರ್ವ ಅಹಂಕಾರಗಳೆಲ್ಲ ಬಿಡಬೇಕು. ಅದು ಒಳಗಿಂದ ಬಿಡಲಿಲ್ಲ ಅಂದ್ರೆ ನೀ ಯಾವರ ಇರು, ಪ್ರಧಾನಮಂತ್ರಿ ಮೋದಿಯರಿರು, CM ಸಿದ್ದರಾಮಯ್ಯರಿರು, ಫಡವಣಿಸರಿರು, ಬೇಕಾದವರು ಖರೆ, ನಿಮ್ಮ ಮನಸ್ಸು ಒಂದಾಗಬೇಕಾಗಿತ್ತಂದ್ರೆ ಮೊದಲ ಗರ್ವ ಅಹಂಕಾರ ಅಳಿಬೇಕಾಗ್ತದೆ. ನಾ ಪುರಾಣಕ್ಕಿದ್ದ ಅಂತ ಅನ್ಬಾರ್ದು, ನಾ ಬಹಳ ಹಿಂಗ್ ಮಾಡ್ತೀನಿ ಅಂತ ಅನ್ಬಾರ್ದು. ಆದ್ರೆ ಎಲ್ಲವೂ ಭಗವಂತನ ಇಚ್ಛೆ. ನಾ ಮಾತಾಡ್ಲಿಕ್ಕೆ ನಾನು ಸ್ವತ್ತೇನಪ್ಪ, ಇಲ್ಲಿ ಎಷ್ಟು ಅವಯವಗಳ ಕೆಲಸ ಹೇಳ್ರಿ. ಒಳಗ 10 ಇಂದ್ರಿಯಗಳದಾವ, 5 ಪ್ರಾಣಗಳದಾವ, 5 ವಾಯುಗಳದಾವ. 5 ವಾಯುಗಳು ಈ ದೇಹದೊಳಗೆ ಚೆನ್ನಾಗಿ ನಡೆದು ಅಂದ್ರನ ನಮಗೆ ಡಾಕ್ಟರ್ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ಅದರಾಗ ಒಂದು ಗಾಳಿ ಬಂದಾಯ್ತಂದ್ರೆ ಯಾಕೋ ಹೊಟ್ಟಿನೇ ಸಿಡಿಸಿಟ್ಟಾಗ್ಯದ್ರಿ, ನಿಬ್ರಾಗ್ಯದ್ರಿ, ಮನುಷ್ಯ ತಲೆನೇ ಸುಸ್ತಿಲ್ಲ ಅಂತಿರ್ತಾರ. ಅಪಾನ ಸಮಾನ ಪ್ರಾಣ ಅಂತ ಬರ್ತಾವ ಒಳಗೋ. ಏನ್ ಮಾಡೋದು? ಸುಮ್ಮನೆ ಹುಡ್ತೀರಿ, ಸುಮ್ಮನೆ ಬೆಳೀತೀರಿ, ನೌಕರಿ ಹತ್ತ ಸಲ ಸಾಲಿ ಕಲಿತೀರಿ, ಹತ್ಲಿಲ್ಲಪ್ಪ ಅಂದ್ರೆ ಏನಾರೇ ಮಾಡ್ತೀರಿ. ಆದ್ರೆ ನಮ್ಮೊಳಗಿರತಕ್ಕಂಥ ದೇಹದ ವಸ್ತುಗಳು ನಮಗೇ ಗುರುತಿಲ್ಲ. ಏನ್ ಮಾಡೋದು? ಎಲ್ಲವೂ ತಿಳ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ, ಆದರೆ ಅದನ್ನು ಬಳಸಿಲ್ಲ. ನಾವು ಏನ್ ಮಾಡೋದು? ಪಂಚವಾಯುಗಳಲ್ಲದೆ ಅಂಗಾಲಿಡ್ಕಂಡು ಮಿದುಳಿನವರ ತನಕ ಎಷ್ಟು ಎಷ್ಟು ನರಗಳದಾವ, ಮತ್ತು ಅದರೊಳಗೆ ಎಷ್ಟು ಅಂದ್ರೆ 72 ಲಾಖ 72,000 ಕೋಟಿ ನಾಡಿಗಳು ದೇಹದೊಳಗದಾವ. ಇದರಲ್ಲಿ ಯಾವಾದರೆ ಒಂದು ಸ್ವಲ್ಪ ಪೈಪ ಫರಕ್ ಆಯ್ತು ಅಂದ್ರೆ ಈ ಚಪ್ಪೆಗೆ ಹೊಳ್ಳಿಕತ್ತದ ಮುತ್ಯ, ಇಲ್ಲಿ ಏನಾಗ್ಯದತ್ತು ನಾವು ದವಾಖಾನಿಗೆ ಹೋಗ್ತೀವಿ. ಅದು ಖಾಯಂ ಹಂಗಿರೋದಿಲ್ರಿ, ಅದು ಗಾಳಿ ಯಾವಾಗ ಬರ್ತದೆ ಗೊತ್ತಾಗಂಗಿಲ್ಲ. ಅಲ್ಲೇನಾರ ಸ್ವಲ್ಪ ರಕ್ತಿನ ಸರಬರಾಜು ಮಿಸ್ಟೇಕ್ ಆಯ್ತಂದ್ರನ್ನ ಉರುಪಾಗ್ತದೆ, ಹೊಡೆತಾಗ್ತದೆ, ಹಿಂಗೆಲ್ಲ ಪ್ರಾಬ್ಲಮ್ಸ್ಗಳದಾವ. ಅಂದ ಬಳಿಕ ಅದನ್ನೆಲ್ಲ ಸರಿಯಾಗಿರ್ಬೇಕಾಗಿತ್ತು ಅಂದ್ರೆ ಮೊದಲು ತಲೆ ಚಲೋ ಬೇಕು. ತಲೆ ಚಲೋ ಇರಬೇಕಾಗಿತ್ತಂದ್ರೆ ಗುರು ದೀಕ್ಷಾ ಪಡ್ಕೋಬೇಕು, 2 ಹೊತ್ತು ಪೂಜಾ ಮಾಡ್ಕೋಬೇಕು, ಧ್ಯಾನ ಮಾಡ್ಕೋಬೇಕು. ಚಲೋ ತಲೆಯಾಗಿ ಇಲ್ಲದ ತಂದು ಹಾಕೋಬಾರದು ಇದು. ಆ ಬಳಿಕ ತಲೆ ಹೊಲಸಾಯಿತು ಅಂದ್ರೆ ನಮ್ಮ ನಾಲಿಗೆ ಹೊಲಸಾಗ್ತದೆ, ನಾವು ಮಾಡೋ ಕೆಲಸ ಹೊಲಸಾಗ್ತಾವ. ಲಕ್ಷ್ಯದಾಗಿರ್ಲಿ. ಹೊಟ್ಯಾಗ ನಾವು ನಡಿಲಾರ್ದ ಹಾಕೊಂಡೆ ಅಂದ್ರೆ ಪ್ರಕೃತಿ ಕೆಡುತ್ತದೆ, ಪ್ರಕೃತಿ ಕೆಡುತ್ತದೆ. ಪುಪ್ಪುಸ ಮತ್ತು ಜಠರಗಳ ಕ್ರಿಯಾ ಚೆನ್ನಾಗಿ ನಡಿಬೇಕಾಗಿತ್ತು ಅಂದ್ರೆ ಯಾವದನ್ನು ತಿನ್ನಬೇಕು ಅನ್ನೋದು ಗೊತ್ತು ಮಾಡ್ಕೋಬೇಕು. ನಾವು ಕ್ರಾಸ್ ಮ್ಯಾಗ ನಿಂತಿದ್ದೇವೆ, ಶಿರ್ವಳ ಕ್ರಾಸ್ ಮ್ಯಾಗ ಅಂದ್ರೆ ಜರ ಕಾಳಜಿಗೆ ಹೋಗಿ ಬರೋ ನಡೆಯೋ ಅಂದ್ರೆ ಹೊತ್ತೆ ಗಾಡ್ ಡ್ರಿಮ್ ಅಂತ ಅಲ್ಲೇನ್ ತಿತ್ತಾರ ಸುಡುಗಾಡ, ಅದೇ ವಡಾಪಾವ್.
ಪಾಣಿಪುರಿ ಹೌದಲ್ಲಪ್ಪ. ನಾವು ಈಗಲೇ ಅಪ್ಪುಗಳು ಮಾತಾಡಿದೆ, ಶಿರ್ವಾಳ ಮಠಕ್ಕೆ ಬಂದೇವು ಅಂದ್ರೆ ಬಣ್ಣ ಬರ್ತದೆ ನಮಗೆ. ಯಾಕ್ರಿ ಹಿಂಗಂತಂದ್ರೆ ಇಲ್ಲೇ ನಮ್ಗೇನು ಕಡಿಮೆ ಏನೂ ಇಲ್ಲ, ಆದರೆ ತಿನ್ನೋದು ಮಾತ್ರ ಬಿಸಿ ರೊಟ್ಟಿ ಅಲ್ಲಿ ತೆಳಗೆ ಮಾಡ್ಲಿಕ್ಕತ್ರ ನಮ್ಮ ಕೊಲೆಯಾಗ ವಾಸ ಬರ್ತಾವೆ. ಮಸ್ತ್ ರೊಟ್ಟಿ ಮತ್ತು ನಮ್ಮ ಮೌದಿರು ಸಪ್ಪನ ಬ್ಯಾಳೆ, ಒಂದಿಷ್ಟು ಉಳ್ಳಾಗಡ್ಡಿ ಚಟ್ನಿ, ಒಂದಿಷ್ಟು ಸಾಂಬಾರ. ಏನ್ರಿ ತಿಂದ್ರೇನು ಹೊಟ್ಟೆ ಕಚ್ಚಿ ಹಿಡಿತದ, ಏನು ಮನುಷ್ಯಗೆ ನಿಬ್ರು ಮಾಡಿಸ್ತದ, ಏನು ಸುಸ್ತು ಮಾಡಿಸ್ತದ, ಮಸ್ತ್ ಮಾಡಿಸ್ತದ. ತಿನ್ನಂಗಿಲ್ಲ, ಏನು ಮಾಡೋದು ತಗೊಂಡು. ಆರೋಗ್ಯಕ್ಕೆ ಜೋಳದ ಪದಾರ್ಥ 2.5 ತಾಸಿನಾಗ ಜೀರ್ಣ ಆಗ್ತದೆ, ಗೋಧಿ ಪದಾರ್ಥ 8 ತಾಸು ಬೇಕಾಗ್ತದೆ. ವಿಷಯ ಏನು ಹೇಳಕತ್ತಿದ್ರಿ ಮುತ್ಯ? ಗೌಡ್ರಿಗೆ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಗೌಡ್ರ ನಿನ್ನ ಭಕ್ತಿ ಹಣ್ಣಾಯ್ತಪ್ಪ, ನೀನು ಇಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ, ನಾನೇ ನಿನ್ನೂರಿಗೆ ಬರುತ್ತೇನೆ. ಎಂಥ ಲಾಭರಿ. ಆತ ತನ್ನ ದೇಹಕ್ಕೆ ಬಂದಂಥ ಹೊಟ್ಟೆ ಕೆಡತದ ನೋವನ್ನು ವಾಸಿ ಮಾಡಿಕೊಳ್ಳೋದಕ್ಕಾಗಿ ಹೋಗಿದಂಥ ಪುಣ್ಯಾತ್ಮರು. ಅದ್ರ ಜೊತೆಗೆ ಅತ್ಯಂತ ಅವರ ಮೇಲೆ ಶ್ರದ್ಧಾ ಆಯಿತು. ಇಂಥ ರೋಗಗಳು ಯಾವುದೂ ಸಲಕರಣೆಗಳಿಲ್ಲದೆ, ಯಾವ ಮದ್ದುಗಳಿಲ್ಲದೆ, ಗೋಳಿ ಔಷಧ ಇಲ್ಲದನ ಬರೀ ದರ್ಶನಾತೀರ್ಥದಿಂದ ವಾಸಿಯಾಗುತ್ತದಂದ್ರೆ ಇಂಥವು ನಡ್ಕೊಂಡ್ರೆ ನಮ್ಮ ಜೀವನದಲ್ಲಿ, ನನ್ನ ವಂಶದಲ್ಲಿ ಯಾವುದು ಕೊರತೆ ಬರುವುದಿಲ್ಲ ಅಂತ ಶ್ರದ್ಧೆ ಆಯಿತು. ಗುರುವಿನ ಕರುಣವ ಬೇಕಿದ್ದರೆ ಗುಲಾಮನಾಗಲೇಬೇಕು. ಗುರುವಿನ ಕರುಣೆ ಬೇಕಿದ್ದರೆ ಗುಲಾಮನಾಗಲೇಬೇಕು. ನಿನ್ನ ಭಕ್ತಿಗೆ ನೋಡಿ ಅಮೋಘ ಸಿದ್ಧರು, ನಿನ್ನ ಭಕ್ತಿಗೆ ನೋಡಿದರು ಅಮೋಘ ಸಿದ್ಧರು. ನಗು ನಗುತ್ತಿರಬೇಕು ಗುರುವಿನ ಕರುಣೆ ಬೇಕಿದ್ದರೆ ಗುಲಾಮನಾಗಲೇಬೇಕು. ಜನ್ಮ ಹೋಗಲೇಬೇಕು, ಹೋಗುವ ಮೊದಲು ತಿಳಿಬೇಕು. ಹುಟ್ಟಿದ ಜನ್ಮ ಹೋಗಲೇಬೇಕು, ಹೋಗುವ ಮೊದಲು ತಿಳಿಬೇಕು. ಹುಟ್ಟಿದ ಬುತ್ತಿ ಉಣಲೇಬೇಕು, ಚಂಚಲ ಮನಸ್ಸಿಗೆ ಬೆಲೆ ಹಚ್ಚಬೇಕು. ಹುಟ್ಟಿದ ಬುತ್ತಿ ಉಣಲೇಬೇಕು, ಚಂಚಲ ಮನಸ್ಸಿಗೆ ಬೆಲೆ ಹಚ್ಚಬೇಕು. ಗಟ್ಟಿ ಗುರು ಅಮೋಘ ಸಿದ್ಧನ ಸೇವೆ ಮನ ಮುಟ್ಟಿ, ಗಟ್ಟಿ ಗುರುನಾಥನ ಸೇವೆ ಮನ ಮುಟ್ಟಿ ಮಾಡುವ ಛಲಬೇಕು. ಗುರುವಿನ ಕರುಣೆ ಬೇಕಿದ್ದರೆ ಅಮೋಘ ಸಿದ್ಧನ ಕರುಣೆ ಬೇಕಿದ್ದರೆ ಗುಲಾಮನಾಗಲೇಬೇಕು. ಕರೆಯ ಮಾಡಿ ನನಗೆ ಆಗಬೇಡ,
ಸಹಿಸುವುದಕ್ಕೆ ಸಂಸಾರ ಎಂಬುದು ಸಾಗರ ನೌಕೆ ಹೊರಗಳ ಹೊಡೆತ ಸಹಿಸುವುದಕ್ಕೆ ಬಿರುಗಾಳಿ ಬೀಸಿದೆ ಭಯ ಮುನ್ನೆಚ್ಚರಿಕೆ ತಿಳಿಯದೆ ಸಾಗಿದೆ ಬಿತ್ತುವ ಅವಸರಕ್ಕೆ ಬಿರುಗಾಳಿ ಬೀಸಿದೆ ಭಯ ಮುನ್ನೆಚ್ಚರಿಕೆ ತಿಳಿಯದೆ ಸಾಗಿದೆ ಬಿತ್ತುವ ಅವಸರಕ್ಕೆ ಮುಟ್ಟಲು ಸಾಧ್ಯ ಹೇಳುವುದು ಹೋಗಿ ಮುಟ್ಟಲು ಸಾಧ್ಯವೇ ಹೇಳುವುದು ಹೋಗಿ ಮುಟ್ಟಲು ಸಾಧ್ಯವೇ ಹೇಳುವುದು ಹೋಗಿ ಅರಕೇರಿಯ ಗುಡ್ಡಕ್ಕೆ ಗುರುವಿನ ಕರುಣೆಯ ಬೇಕಿದ್ದರೆ ಗುರುವಿನ ಕರುಣೆಯ ಬೇಕಿದ್ದರೆ ಉಳಮನಾಗಲೇಬೇಕು ಸಂಸಾರ ಎಂಬುದು ಸಾಗರ ನೌಕೆ ಹೀನ ಕಾರ್ಯವ ಮಾಡಿ ಮನಗೆರೆಯಾಗಬೇಡ ಅಜ್ಞಾನ ಪೂರ್ತಿ ಹಂಗ ನೀ ಬದುಕಬೇಡ ಹೀನ ಕಾರ್ಯವ ಮಾಡಿ ಮನಗೆರೆಯಾಗಬೇಡ ಅಜ್ಞಾನ ಪೂರ್ತಿ ಹಂಗ ನೀ ಬದುಕಬೇಡ ಅರಕೆರೆಯ ಮುಗಿಸಿದ್ದಾನೆ ಸೇವಮನ ಎಂದು ಶಿರವಳ ಧೂಳಿ ಮುಟ್ಟನ ಸೇವೆ ಎಂದೆಂದಿಗೂ ಶಿರವಳ ಧೂಳಿ ಮುಟ್ಟನ ಸೇವೆ ಎಂದೆಂದಿಗೂ ನೀನು ಮರಿಯ ಬೇಡ ಗುರುವಿನ ಕರುಣೆ ಬೇಕಿದ್ದರೆ ಅಮೋಘ ಸಿದ್ಧನ ಕರುಣೆ ಬೇಕಿದ್ದರೆ ಗುಲಾಮನಾಗಲೇಬೇಕು ಗುಲಾಮನಾಗಲೇಬೇಕು ಗುಲಾಮನಾಗಲೇ 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 ಬೇಕು ಶಿವಸಾಂಬಜನನ ಪಾರ್ವತಪದೇ ಶಿವಾರ ಹರ ಮಹಾಗ ಜಗದ್ಗುರು ಸೋಮಲಿಂಗೇಶ್ವರ ಮಹಾರಾಜ್ ಕಿ ಸದ್ಗುರು ಗೋಳೇಶ್ವರ ಮಹಾರಾಜ್ ಕಿ ಜಯ. ತುಂಬ ಧನ್ಯವಾದಗಳು. ಕವಾಯಿಗಳು ಬಹಳ ಸುಂದರ ಗೀತೆಯನ್ನು ಹಾಡಿದರು. ಗುರುವಿನ ಕರುಣೆ ಹೇಗಿದ್ದರೂ ನಾವು ಮಾತ್ರ ಗುಲಾಮರಾಗಿರಬೇಕು ಅಂಥೇಳಿ ಹೇಳಿದ್ರು. ಜೈಕಾರ ಹಾಕಿದ್ರಿ ಅವ ಎಲ್ಲರೂ? ಇಲ್ಲ, ಕೆಲವೊಬ್ರು ಬಾಯಿನೇ ತೆರೆದಿಲ್ಲ. ಏನು ಮಾಡೋದು? ಅನ್ಬೇಕ್ರಿ ಎಲ್ಲರೂ. ಸಂಭಜೈ ನಮ ನೀವು ಅನ್ಬೇಡ್ರಿ, ಅವರಲ್ಲಿ ಜಯ ಮಂಗಲಂ ಜಯ ನಮ. ಜಗಳತ್ತದಾಗ ಹಿಂಗತ್ರಿ, ಒಬ್ಬರು ಕೂದಲೊಬ್ಬರಿಗೆ ಸಿಗಂಗಿಲ್ಲ. ಅದೇನು ಮಾಡ್ತದ, ಇದು ಏನು ಮಾಡ್ತದ ಗೊತ್ತೇನ್ರಿ? ಈ ಜೈಕಾರ ಹಾಕೋದು ಎಷ್ಟು ನಿಮಗೆ ಫಲ ಅದಂದ್ರೆ ಫೈದಾ ಅದಂದ್ರೆ ಸಂಪತ್ತ ಹೆಚ್ಚಿಗೆ ಮಾಡ್ತದ್ರಿ ಮನೆಯಾಗಿದ್ದದ್ದು. ಒಂದನೇದು. ಎರಡನೇದು ಏನಂತಂದ್ರೆ ನೀವು ಮುಂಜಾನೆ ಎದ್ದು ಸಂಜೆ ತನಕ ಈ ನಾಲಿಗೆಯಲ್ಲಿ ಏನೇನು ಎತ್ತೀರೋ ಏನೇನು ಆಡ್ತೀರೋ ಗೊತ್ತಿಲ್ಲ. ಆ ನಾಲ್ಗೆ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಇದರಿಂದೇ ಆಗ್ತದೆ. ಆ ಬಳಿಕ ಮನುಷ್ಯನು ಕೂಡ ಒಂದಿಷ್ಟು ಹೊಲಸಾಗ್ತದೆ, ನಿಮ್ಮದು ಗೊತ್ತಾಗಲ್ಲ, ಆಗ್ಲಾರ್ದಂಗೆ ಆಗ್ತದೆ. ಹೆಂಗಂದ್ರೆ ಒಬ್ಬರದು ನೋಡಿದ್ರೆ ಒಬ್ಬರಿಗೆ ಶೇರಿಕೆ ಬರೋಂಗಿಲ್ಲ. ಅದು ಒಳಗೆ ನಿಮಗೆಲ್ಲ ಅನುಭವ ಅದ್ರ ಬಗ್ಗೆ. ಒಬ್ಬರು ಚಲೋ ಅರ್ಬಿ ಹಾಕ್ಕೊಂಡಿದ್ರು ಅಂತಂದರೆ
ಒಬ್ಬರು ಸಂತೋಷಪಟ್ಟು ಭಾಳ ಚಲೋ ತಂದಿದ್ದು ಚಂದ ಕಾಣಿಸ್ಲಿಕ್ಕತ್ತಿದ್ದು ಅಂತಿರ್ತಾರೆ. ಒಬ್ರಿಗೆ ತಾಳಾರ ಬಿಟ್ಟು ಯಾಕೆ ಈಕೆ ಅದ್ರ ಮ್ಯಾಗೆ ನಿತ್ತಾಳ ಅಂತ ಒಬ್ಬರು ಅಂತಾರೆ. ಇವು ಪ್ರತಿಯೊಂದು ಮನುಷ್ಯನಲ್ಲಿ ಅಂದರೆ ಮನಸ್ಸು ಸದಾ ಯಾವಾಗಲೂ ಕೂಡ ಮಲಿನ ಆಗ್ತದಲ್ಲ. ಉಡುಗಿದ ಮನೆ ಅಂಗಳದೊಳಗೆ ಗಾಳಿಲಿ ಹಂಗೆ ಬಂದು ತಪ್ಪಲ ಬೀಳ್ತದ, ಹಂಗೆ ಮನಸ್ಸಿನಾಗ ಬೀಳ್ತದ. ಅದನ್ನು ಹುಡುಗಿ ತೆಗಿಲಿಕ್ಕೆ ಏನಪ್ಪ ಅಂತಂದ್ರೆ ಸದ್ಗುರು ಗೋಳೇಶ್, ಸದ್ಗುರು ಸೋಮಲಿಂಗೇಶ್ವರ, ಶ್ರೀ ಅಮೋಘ ಸಿದ್ದೇಶ್ವರ, ಕುಂತಾದೇವಿ ಮಾತಾ ಕಿ, ಪದ್ಮಾವತಿ ಮಾತಾ ಕಿ. ಇಷ್ಟು ಹೇಳಿದ್ರು ಕಲ್ಲು ಕುತ್ತಂಗೆ ಕೂತವ್ರು ಮಾರ ಅನ್ಬೇಕ್ರಿ. ಭಾಳ ಪುಣ್ಯ ಅದ. 12 ವರ್ಷಕ್ಕೆ ಅಪ್ಪಮೋಘ ಸಿದ್ದೇಶ್ವರ ಪ್ರತ್ಯಕ್ಷನಾಗಿ, ಗೌಡ ಇನ್ಮೇಲೆ ನೀನು ಮುಮ್ಮೆಟ್ ಗುಡ್ಡಕ್ಕೆ ಬರಬೇಡಪ್ಪ, ನಾನೇ ನಿನ್ನೂರಿಗೆ ಬರುತ್ತೇನೆ. ನಾಗಳಿ ಹಿಡ್ದಲ್ಲ ಅವೆಲ್ಲ ಅಳದಾಗನ ಬರುತ್ತಾನ ಭಗವಂತ. ಅವ್ರಿವ್ರ ಮನಸ್ಸು ಒಂದಾಗಬೇಕಲ್ಲ. ಯಾಕಪ್ಪ? ಒಂದಾದಾಗ ದೇವರು ಗುರು ತನಗಿನ ನಾವಿದ್ದಲ್ಲಿಗೆ ಬರುತ್ತಾನ. ಬೇಕಾದಲ್ಲಿರಿ ನೀವು. ಪಾಂಡವರು ಕಾಡಿನೊಳಗಿದ್ದಾಗ ಭಗವಾನ್ ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗೇನಿಲ್ಲ. ಯಾಕೆ ಹೋದ? ಮನಸ್ಸು ಒಂದಾಗಿತ್ತು ಅವರಲ್ಲಿ, ಮನಸ್ಸು ಒಂದಾಗಿತ್ತು. ಅವಾಗೆ ಸಿದ್ದರಾಮಪ್ಪ ಗೌಡರು ಕೇಳ್ತಾರೆ, ಯಪ್ಪ ನೀ ಬರ್ತಿ ಅಂತ ಹೇಳಿದೆಲ್ಲ, ಹೆಂಗೆ ಬರ್ತೀರಿ ನೀವು? ಯಾವ ರೂಪದಲ್ಲಿ ಬರ್ತೀರಿ? ನೀವು ಬಂದಿರಿ ಅನ್ನೋದು ನನಗೇನು ಗೊತ್ತಾಗಬೇಕು ಅಂತ ಮರಳಿ ಕೇಳಿದಾಗ ಶಿವಯೋಗಿ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಗೌಡ ಶಿರ್ವಾಳ ಗ್ರಾಮದ ಪೂರ್ವ ದಿಕ್ಕಿನ ಭೂಮಿಯಲ್ಲಿ ಒಂದು ಬನ್ನಿ ಮಹಾಂಕಾಳಿ ಮರ ಇದೆ. ಮರದಡಿಯಲ್ಲಿ ಒಂದು ಶಿಲಾ ಇರುತ್ತದೆ. ನೀ ಬೆಳಗ್ಗೆ ಮುಂಜಾನೆ ನೋಡಿದ ಕೂಡಲೇ ಒಂದು ಶಿಲಾ ಇರುತ್ತದೆ. ಶಿಲಾ ಅಂದ್ರೆ ಒಂದು ಕಲ್ಲು. ಆ ಕಲ್ಲಿನ ಮೇಲೆ ಭಂಡಾರ ಬಿದ್ದಿರುತ್ತದೆ. ಅವು ನಿನಗೆ ಪ್ರತ್ಯಕ್ಷವಾಗಿ ಕಣ್ತುಂಬ ನೋಡಿದಿ ಅಂದ್ರೆ ನಮ್ಮಪ್ಪ ಬಂದಾನಂತ ನಿಶ್ಚಯ ಮಾಡಕು ಅಂತ ಹೇಳ್ತಾನೆ. ಸಂತೋಷವಾಯಿತು. ಸ್ವಪ್ನದಿಂದ ಎಚ್ಚತ್ತ ಧರ್ಮ ಶಿರೋಮಣಿಯಾಗಿರತಕ್ಕಂಥ ಪಾತಿವರ್ತ್ಯ ಮಹಾತಾಯಿ ಅವ್ರ ಮನೆಯವ್ರ ಹೆಸರೇನಪ್ಪ? ಮಗನ ಇನ್ನ 10 ನಿಮಿಷ ಆಗಿಲ್ಲ, ನನಗೇನು ಗೊತ್ತಂತ ನೋಡು. ಸಂಗಮ್ಮ ದೇವಿ ಅವರು ಸ್ವಪ್ನದ ವಿಚಾರವನ್ನೆಲ್ಲ ಧರ್ಮಪತ್ನಿಗೆ ಹೇಳ್ತಾನ. ನಾವೇನು ತಪಸ್ವಿಗಳ, ನಾವೇನು ಋಷಿಗಳ, ನಾವೇನು ಮುನಿಗಳ, ನಾವೇನು ಸನ್ಯಾಸಿಗಳ, ನಾವೇನು ಬ್ರಹ್ಮಚಾರಿಗಳ, ನಾವೇನು ಶಿವಯೋಗಿಗಳ, ನಾವೇನು ಅವಧೂತರ, ನಾವೇನು ಸಂತರ? ಇಂಥ ಸಾಮಾನ್ಯವಾದಂಥ ನಮಗೆ, ನಮ್ಮ ಭಕ್ತಿಗೆ ಗುಡ್ಡದ ಒಡೆಯ ಒಲಿತು ಸಂಘ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಾಡಗೌಡ ಅಮೋಘ ಸಿದ್ದೇಶ್ವರರು ನಾನೇ ಬರ್ತೀನಿ ಅಂತ ಸ್ವಪ್ನದೊಳಗೆ ಹೇಳ್ಯಾನಂತ ಹೇಳಿದಾಗ ಆ ಎಮ್ಮನ್ನು ಕೂಡ ಅವರಿಗೆ ಸ್ನಾನ ಮಾಡಲಿಕ್ಕೆ ಮೀಸಲ ನೀರು ತಂದು ಅವರು ಇಬ್ಬರೂ ಸ್ನಾನ ಮಾಡಿದ್ರು. ನಗಬೇಡ್ರಿ, ಮುಂದೆ ಬರ್ರಿ ಕಡೆ ಪುರಾಣ ಕೇಳಕ್ಕೆ. ಕೈಯೊಳಗ ಪಂಚಾರತಿ, ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಅಮ್ಮನ ಹಣೆ ಮಧ್ಯದಲ್ಲಿ ಬೆಳಗುವ ಸೂರ್ಯನಂತೆ ಕುಂಕುಮದ ತಿಲಕ. ಈಗೆಲ್ಲ ಕುಂಕುಮ ಹಚ್ಚೋದು ಕಮ್ಮಾಗ್ಯದೇವು, ರೆಡಿಮೇಡ್ ಕುಂಕುಮನೇ ಬಂದಾವ. ಈಗೆಲ್ಲ ಕುಂಕುಮದ ಸಾಮರ್ಥ್ಯನೂ ಬಹಳ ಅದರಿದ, ಆಯುರ್ವೇದದ್ರೆ ಮತ್ತು ಈಗೆಲ್ಲ ಕೆಮಿಕಲ್ಸ್ ಕುಂಕುಮ ಬಂದಾವ. ಆಗಿನ ಭಂಡಾರ ಮತ್ತು ಕುಂಕುಮ ಅಂತಂದ್ರೆ ಬಹಳ ವೈಶಿಷ್ಟ್ಯ. ನಮ್ಮ ಅಧ್ಯಾತ್ಮ ಹೇಳ್ತದೆ,
ಹೆಣ್ಮಕ್ಳಿಗೆ ನಡಬರಕು ಕುಂಕುಮ ಯಾಕೆ ಅಂತ ಕೇಳಿದ್ರೆ 4 ವೀಲರ್ 2 ವೀಲರ್ ಗಾಡಿಗಳಿಗೆ ಹಿಂದೆ ಡೇಂಜರ್ ಲೈಟ್ ಅದಾವ ಗೌಡ್ರ. ಆ ಲೈಟ್ ಯಾಕವ ನೀ ನೋಡು, ನಾ ಎಷ್ಟು ಕೆಂಪು ಅದೀನಿ, ಇದಕ್ಕಿಂತಲೂ 100 ಪಟ್ಟು ನನಗೆ ಬಂದು ಧಕ್ಕಿ ಹಚ್ಚಿದ್ರೆ ಕೆಂಪು ಮಾಡ್ತೀನಿ ತದು. ಹುಷಾರ್ಲಿ ಬಾ. ಆ ಬಳಿ ಕುಂಕುಮ ಏನತ್ತದ, ನನ್ನ ಮುಖ ನೀನ್ ನೋಡ್ಬೇಕಾಗಿತ್ತು ಅಂದ್ರ ನೀನ್ ತಿಳ್ಕೋಬೇಕಪ್ಪ ಅಂತಂದ್ರ ಈ ಕುಂಕುಮ ಹಚ್ಚಿದಂಥ ಒಬ್ಬ ಮಾಲಕ ಇದಕ್ಕೊಬ್ಬ ಅಧಿಕಾರಿ ಅದಾನ ಅಂದ ಬಳಿಕ ನೀನ್ ನೋಡವ ಇದ್ರ ಅಕ್ಕ, ತಂಗಿ, ತಾಯಿ, ಮಾತೃ ಅಂತ ನೋಡು. ಇದನ್ನು ಬಿಟ್ಟು ಬೇರೆ ದೃಷ್ಟಿ ಇಟ್ಟು ನೋಡಿದಿ ಅಂದ್ರ ಆಕ್ಸಿಡೆಂಟ್ ಆಗ್ತದೆ, ರಕ್ತಿನ ಕೌಲಿ ಹರಿತದ. ಆ ಬಳಿಕ ಧರ್ಮಶಾಸ್ತ್ರ ನೇಮದ ಪರಧನ ಪರ ಸ್ತ್ರೀ ಯೋಗದ ಮೊದಲನೇ ಫೆಸಿಲಿಟಿ ಒಳಗ ಪತಂಜಲಿ ಋಷಿಗಳು ಅವರು ಬರ್ಕೊಂಡು ಬಂದರೆ ಯಮದೊಳಗ 5 ತತ್ವಗಳು. ಯಮ ಅಂತೊಂದು ಒಟ್ಟು 8 ಅಂಗಗಳದಾವ. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ 8 ಯೋಗದ ಸಾಧನಗಳ ಮೂಲ ತತ್ವಗಳು. ಇದು ನಾವೆಲ್ಲರೂ ತಿಳ್ಕೋಬೇಕು. ಯೋಗ ಸಾಧುಗಳಿಗೆ ಅಂತ ಹಂಗಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾಗಿತ್ತು, ಈ ಜೀವನ ಬದುಕು ನಾವು ಸುಂದರಗೊಳಿಸ್ಬೇಕಾಗಿತ್ತು, ನಾವು ದುಡಿದ ರೊಕ್ಕ ದವಾಖಾನೆಗೆ ಹಾಕಲಾರ್ದಂಗೆ ನಿರೋಗಿಯಾಗಿ ಬದುಕಬೇಕಾಗಿತ್ತು ಅಂದರೆ ಯೋಗ ಸಾಧನೆ ಮಾಡಬೇಕು. ಎಲ್ಲರೂ ತಾಯಿದ್ರು ಕೂಡ ನಿಮಗೆ ಇನ್ನೊಂದು ಹೇಳ್ತೀನಿ, ತಾಯಿಂದ್ರಿಗೆ ಕೆಲವೊಂದು ಗುಪ್ತ ರೋಗಗಳನ್ನು ತಿರುತಿರ್ತಾವೆ, ಅದರದಿಂದ ನಿಮಗೆಲ್ಲ ಕ್ಯಾನ್ಸರ್, ಆ ಬಳಿಕ ಆ ಗರ್ಭಕೋಶದ ಮೇಲೆ ಶೂಜ ಇಂಥವೆಲ್ಲ ಬಂದು ಆಪ್ರೇಷನ್ ಸುಡುಗಾಡ. ನಿಮ್ಮ ಶರೀರ ಡಾಕ್ಟರ್ ಕೈಯೊಳಗೆ ಟೇಲರ್ನ ಕೈಗೆ ಅರಿಬಿ ಸಿಕ್ಕಂಗೆ ಆಗ್ತದೆ. ಅವ ಎಂದರೆ ಈ ಹ್ಯಾಂಗೆ ಹರಿಬೇಕಪ್ಪ ತಂದಾನೇನವ ಎಂದಿಲ್ಲ, ಹೋಗೋಣ ಡೈರೆಕ್ಟ್ ಹರಿದೇ ಬಿಡ್ತಾನ. ಹಂಗೆ ಹರ್ಕೊಳ್ಳಾರ್ದಂಗೆ ನಾವು ಕಾಪಾಡಬೇಕಾಗಿತ್ತಂದ್ರೆ ಯೋಗ ಕಲೀರಿ, ಯೋಗ ಕಲೀರಿ. ಮತ್ತೇನದು, ನನಗೆ 55 ವರ್ಷ ಅದು ಅಂತ ನಾ ಹೇಳ್ತೀನಿ ನಿಮ್ಗೆ. ಹಂಗೆ ವರ್ಷ ತಿರುಗೋದು ಭಾಳ ಅದ ನಮ್ಮದು. ಇಲ್ಲಿ ತನಕ ಏನಾಗಿಲ್ಲ, ಇನ್ನು ಮುಂದೇನು ಪ್ರಾರಬ್ಧ ಕರ್ಮಿ ಇತ್ತಂದ್ರೆ ಬಿಟ್ಟುದಲ್ಲ. ಸಿದ್ದೇಶ್ವರಪ್ಪಗಳು ಅರ್ಧ ರೊಟ್ಟಿ ತಿನ್ನುವಂಥ ಮಾನುಭಾವ ಜ್ಞಾನಯೋಗಿ. ಅದು ಪ್ರಾರಬ್ಧ ವಶವಾಗಿ ಸ್ವಲ್ಪ ಕೊನೆಗೆ ಏನಾರೇ ಆಯಿತು ಅಂತ ಕೇಳಿವಷ್ಟೇ. ಆ ಬಳಿಕ ಅನೇಕರು, ರಾಮಕೃಷ್ಣ ಪರಮಹಂಸರು ಅಂತ ಇಂಟರ್ನ್ಯಾಷನಲ್ ಸಂತವ, ಅಮೇರಿಕಾ, ಜಪಾನ್, ಅಫ್ಘಾನಿಸ್ತಾನ್, ಕೆನಿಯಾ ಎಲ್ಲ ದೇಶಗಳಲ್ಲಿ ಅವ್ರದ್ದು ಸಂಸ್ಥೆಗಳದಾವ. ಅಂಥವರಿಗೆ ಕೊನೆಗೆ ದೇಹದ ಅದು ಆಗಲಿ, ಪ್ರಾರಬ್ಧದ ವಶಾತವಾಗಿ ನಮಗೆ ಬಡತನ ಬರಲಿ, ಪ್ರಾರಬ್ಧದ ವಶಾತವಾಗಿ ನಮಗೆ ಹೈರಾಣ ಬರಲಿ, ಪ್ರಾರಬ್ಧದ ವಶಾತವಾಗಿ ರೋಗ ಬರಲಿ, ಆದರೆ ವರ್ತಮಾನ ರೂಪದಿಂದ ಭಗವಂತ ಕೊಟ್ಟ ದೇಹಕ್ಕೆ ನಾವು ತಕ್ಕಂತೆ ಉಪಚಾರವನ್ನು ಮಾಡಿಕೊಳ್ಬೇಕು. ಇದು ನಮ್ಮ ಧರ್ಮ. ಹಾಗಾಗಿ ಅವ್ರು ಹೇಳ್ತಾರೆ, ಮೊದಲು ಯೋಗ ಸಾಧನೆ ಮಾಡಬೇಕಾಯ್ತಂದ್ರೆ ಅದರೊಳಗೆ 5 ಮಾತ್ರ ಬಹಳ ಕಂಡ ಹೇಳ್ಯಾರ. ಏನಂದರೆ ಮೊದಲನೇದು ಪರಧನ. ಪರಧನ ಅಂದರೆ ಇನ್ನೊಬ್ಬರ ಹಣ ಎಂದು ಜೀವನದೊಳಗೆ ಕನಸಿನಾಗ ಸಹಿತ ಮುಟ್ಬಾರ್ದು. ಒಂದೇದು. ಎರಡನೇದು ಪರಧನ ಪರಸ್ತ್ರೀ. ಆ ಬಳಿಕ ದೇವರು ನಮಗೆ 4 ಆಶ್ರಮ ಮಾಡ್ಯಾನ. ಯಾವಪ್ಪ? ಮೊದಲನೇದು ಬ್ರಹ್ಮಚಾರ್ಯ, ಎರಡನೇದು ಗೃಹಸ್ಥ, ಮೂರನೇದು ವಾನಪ್ರಸ್ಥ, 4ನೇದು ಸನ್ಯಾಸ. ಈ ಗೃಹಸ್ಥಾಶ್ರಮ ನಮಗೆ ಕೊಟ್ಟ ಬಳಕ ಇನ್ನೊಬ್ಬರು ಸ್ತ್ರೀ ಗೊಡಿವೆ ನಮಗೆ ಯಾಕಪ್ಪ? ಚೆನ್ನಾಗಿ ಇಬ್ರು ಪ್ರೀತಿದಿಂದ ಬದುಕ್ರಿ. ನಾವು ಮಾಡಿದ್ದಲ್ಲ ಕಾಮ, ನಾವು ಮಾಡಿದ್ದಲ್ಲ ಸ್ಪರ್ಶ ಸುಖ, ನಾವು ಮಾಡಿದ್ದಲ್ಲ ಮೋಹ, ಅವನೇ ಮಾಡಿಟ್ಟಾನ. ಆದ್ರೆ ಮಾಡಿ ಇಟ್ಟು ಅವನೇ ಬದುಕುವಂತ ಹಾದಿನೂ ಕೂಡ ಹೇಳ್ಯಾನ. 4 ಬಾಜಾರೆಲ್ಲ ತಿರುಗಾಡಿ ನಿನಗ ಬೇಕಾದು ಕೊಂಡುಕೊಳ್ಳೋ ತಿಳಿದು ನೋಡಿ. ಹೌದಲ್ಲ? ಬಾರಿಸ್ಬಿಡ. 9 ಅಗಸಿ ಪ್ಯಾಟಿ ಬಾಜಾರಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಪಟ್ಟಣ ಶೆಟ್ಟಿ ಎಂಬ ಸಾಹುಕಾರ
ಪಟ್ಟಣ ಶೆಟ್ಟಿ ಎಂಬ ಸಾವುಕಾರ ಆತನ ಹತ್ತೀರ ಮಾಡಿಕೋ ವ್ಯಾಪಾರ. ಬಂಗಾಲಿ ಸಂತಿ ಬಲು ಗಡಬಿಡಿ ಗಡಬಿಡಿ, ಸುಳ್ಳೆ ಭ್ರಾಂತಿ ಗಟ್ಟು ತಿರುಗಬೇಡೋ ಎಲೆ ಕೊಡಿ. ಒಂದು ಎರಡು ಲಕ್ಷ ಲಕ್ಷ ಹಾಡುಗಳ ಹಾಡಿದ್ರು ಆ ಹಾಡಿನ ಕಡೆ ನಮ್ಮ ಲಕ್ಷ್ಯನೇ ಇಲ್ಲ. ನಾವು ಬರೀ ರಕ್ಕಿನ ಕಡೆ ಲಕ್ಷ್ಯ ಇಟ್ಟಿದ್ದೀವಿ. ಭಾಳ ಆಶ್ಚರ್ಯ ಅನ್ನಿಸ್ತದ. ಏನು ಹೇಳಕತ್ತಿದ್ದಪ್ಪ? ಪರಧನ ಪರಸ್ತ್ರೀ ಎರಡು. ಇನ್ನು ಮೂರನೇದೇನಪ್ಪ ಅಂತಂದ್ರೆ ಕಳ್ಳತನ ಮಾಡಲ್ಲ. ಕಳ್ಳತನ ಅಂದ್ರೆ ಮನಿ ಪಿನಿ ಹೊಡೆದಂದ್ರಿ, ಮತ್ತು ಅದು ಇಲ್ಲ. ಹಾದ್ಯಾಗ ಬಿದ್ದಿತ್ತಂದ್ರೂ ಅದಕ್ಕೆ ಮುಟ್ಬಾರ್ದು. ಇದು ಕಂಡಾಯವಾಗಿ. ಆ ಬಳಿಕ ದುಡಿಮೆ ಕಡಿಮೆ ಮಾಡಿ ಹೆಚ್ಚಿಗೆ ರೊಕ್ಕ ತಗೊಂಡ್ರು ಕಳ್ಳತನ ಆಗುತ್ತದೆ. ಕಂಡಕ್ಟರ್ ಟಿಕೆಟ್ ತೆಗೆ ಮುಂದೆ ಹೊಟ್ಟಿಗೆ ಹೋದ ಕೂಡಲಿ ಸುವರ್ಣ ನೆನಪಿರಂಗಿಲ್ಲ ಅಂತ ಚಿಲ್ಲರ್ ಇಲ್ಲತ್ತ. ನಾವು माझं जवळ चिल्लर नाही तर ನೀವು ಖಾಲಿ ಇಳೆ ಮುಂದೆ ತಗೋರತ್ತ. ನಾವು ಮರಾಠಿ ಬರಲ್ರಿ ನನಗೆ, ಅರ್ಧ ಕನ್ನಡ ಅವು ಮಾತಾಡ್ತೀನಿ. ಇವು ಅವನಿಗೆ ಗೊತ್ತು, ಇಳ್ಯಾಳಿಗೆ ಇವರಿಗೆ ಇದು ನೆನಪಿರಂಗಿಲ್ಲ. ಹಂಗೆ ಎಲ್ಲೇ ಒಬ್ಬ ನೆನಪಿಟ್ಕೊಂಡಿರ್ತಿರ್ತಾರ. ನಾವು ಭಾಳ ಜಿಪುಟ ಮನುಷ್ಯ ಇದ್ದಾವ. ಸಾರ ಮಂದಿ ಎಲ್ಲ ಹಂಗೆ ಇಳಿತಿರ್ತಾರೆ. ಕಾರಣ ಏನು? ಅವ್ರ ರೊಕ್ಕ ನನಗೆ ಡಬಲ್ ಬರ್ತಾವ ಅಂತೇಳಿ ತಿಳ್ಕೊಂಡು ಅವನು ಕಳ್ಳನೇ. ಕಳತಾನೆ. ಮನೆಯೊಳಗ ತಾಯಿ ತಂದಿಗಳು ದುಡಿದು ಗಳಿಸಿ ಇಟ್ಟಿದ ಹಣನೂ ಕೂಡ ತಾಯಿ ತಂದಿಗೆ ಕೇಳಾರ್ದನ ಮಕ್ಕಳು ತಗೊಂಡ್ರಂದ್ರೆ ಅವರು ತುಡುಗ್ರೆ. ಗಂಡ ಪೆಟ್ಟಗಿಯೊಳಗ ತಂದಿಟ್ಟ ಹಣ ಬಂಗಾರ ವಸ್ತುಗಳೆಲ್ಲ ಹೆಂಡತಿನ ಇದಕ್ಕೆಲ್ಲ ಕಾವಲುಗಾರ ಅಂತೇಳಿ ಕೊಟ್ಟಾಗ ಆ ಯಮ್ಮ ಇವೇನು ಯಾವಾಗೂ ನೋಡಂಗಿಲ್ಲ ಅಂತೇಳಿ ತಿಳ್ಕೊಂಡು ಥೋಡೆ ಅದರಾಗಿಂದ ಕಡಿಗೆ ಮಾಡ್ಲಿಕ್ಕತ್ತಳಂದ್ರ ಬಸವಣ್ಣವ್ರದ್ದು ಕೇಳ್ತಾರೆ, ನಾರಿ ತನ್ನ ಮನೆಯಲ್ಲಿ ಕಳಪೊಡೆ. ಏನಪ್ಪ? ನಾರಿ ತನ್ನ ಮನೆಯಲ್ಲಿ ಕಳಪೊಡೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದರೆ ನೀರಲ್ಲಿ ನಿಲ್ಲಬಹುದೇ? ನೀರಂಬೊಡೆ ಬೇಳಿ ಮೇಪೊಡೆ ನಾರಿ ಕಳಪೊಡೆ. ಹಿಂಗಾಯ್ತಂದ್ರೆ ಮನಿ ಅಂದ್ರೆ ಮುಂದಕ್ಕೆ ಬರ್ತಾನಪ್ಪ. ಹೆಂಡತಿ ಗಂಡನ ಮನೆಗೆ ಬರಾಗಕ್ಕಿನಲ್ಲಿ ಪ್ರಬಲವಾದಂಥ ತಪಸ್ಸು ಪ್ರತಿಜ್ಞೆ ಇರಬೇಕು. ನಾನು ಹುಟ್ಟಿದ ಮನಿ ಅವನು ಮಾಡ್ಕೊಂಡು ಬೆಳಕ ಒಕ್ಕಲಿಗೆನೋ ಏನೋ ಅದು ಗೊತ್ತಿಲ್ಲ. ಅವ್ರದ್ದೇನು ಸಬ್ಜೆಕ್ಟ್ ಅದ ಅದ ಪ್ರಕಾರವಾಗಿ ಹೆಗಲಿಗೆ ಹೆಗಲ್ ಕೊಟ್ಟು ಈ ಮನೆಯನ್ನ ಬೆಳಗಬೇಕು ಅನ್ನುವಂಥ ಇಚ್ಛಾಶಕ್ತಿ ನಮ್ಮಲ್ಲಿ 5 ಶಕ್ತಿ, ಅವ್ರ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ಆಯಾ ಶಕ್ತಿಗಳ ಅನುಸಾರವಾಗಿ ನಾವು ಅದಕ್ಕೆ ಬಳಸಬೇಕು, ವಿನಿಯೋಗ ಮಾಡಬೇಕು ಅಂತ ಹೇಳ್ತದ ಅಧ್ಯಾತ್ಮ. ಏನು ಮಾಡೋದು? ಸುಮ್ ಕೂತೀರಿ ನೀವು ಕರಜಿ ಸಂತೆ ಕೂತಂಗೆ. ಆದ್ರೆ ಇದನ್ನೆಲ್ಲ ಅನುಭವ ಮಾಡ್ಕೋಬೇಕು. ಏನು ಹೇಳ್ತಾರಪ್ಪ? ಕಳ್ತಾನಂದ್ರೆ ಮಣಿ ಹೊಡೆಯೋದಲ್ಲ, ಬ್ಯಾಂಕ್ ಲೂಟಿಸೋದಲ್ಲ, ದೇಶ ಲೂಟಿಸೋದಲ್ಲ. ಒಂದು ಮಾತು ಹೇಳ್ತೀನಿ, ನಮಗೆ ನಮ್ಮ ಭಾರತದ ಮೊದಲು ಪ್ರಧಾನಿಯಾಗಿ ಹೋಗ್ಯಾರೊಬ್ರು ಯಾರಪ್ಪ ಗೊತ್ತದ? ಅವ್ರಕ್ಕಿಂತ ನಂತರ ವಲ್ಲಭಾಯಿ ಪಟೇಲ್ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೆಂಡತಿ ಅಂದಳಂತ ಪ್ರಧಾನಮಂತ್ರಿ ಹೆಂಡತಿ ದಿನೇಶ್ ಹೀರಿ ಹರಿದಾವ. ಆಕೆ ಹೆಂಡತಿ ಅಲ್ಲಿಲ್ಲ, ಹೊರಗಿನವ್ರು ಎಂದರು, ಸಾಯಿಬ್ರ ಅವ್ರೇನ್ರಿ ಈ ರೀತಿ ಅದಾರ, ಸ್ವಲ್ಪ ನಿಮ್ಗೊಬ್ಬರು ಹೋಗಲ್ಲ, ಸ್ವಲ್ಪ ಸೀರೆ ಇಸ್ಕೊಂಡು ಬರ್ರಿ ಅವ್ರಿಗೆ ಅಂಥೇಳಿ ಹೊರಗಿನವ್ರು ಹೇಳಿದ್ರಂತ್ರಿ. ಶಾಸ್ತ್ರೀಜಿಯವರು ಹೆಂಡತಿನ ಕರ್ಕೊಂಡು ಬಟ್ಟೆ ಅಂಗಡಿಗೆ ಒಯ್ದರು, ಅರಿಬಿ ಅಂಗಡಿಗೆ ಒಯ್ದರು. ಒಯ್ದ ಬಳಿಕ ಹೆಂಡ್ತಿಗೆ ಅದು ನಿನಗೆ ಯಾವ ಸೀರೆ ಬೇಕು ತಗೋ ಅಂದರು. ತಂದು ಹೋಗಿತಾರೆ ಡಿಗ್ಗಿ ಮುಂದೆಲ್ಲ. ಅವರೆಲ್ಲ ಹೋಗಿತಾರೆ, ಹೊಸು ತೊಗೊಂಡು ಮನೆಗೆ ಬರೋದಾ? ಬಳಿಕ ನಾವು ನೋಡಬೇಕು, ನಾವು ಯಾರಿದ್ದೇವು, ಎಂಥವ್ರಿದ್ದೇವು, ಯಾವ ಸೀರೆ ನಾವು ಉಡಬೇಕು, ನಮ್ಗೆ ಯಾವುದು ಅದು ಮ್ಯಾಶ್ ಆಗ್ತಿದ್ದು ನೋಡ್ಬೇಕು. ಮೊದಲು ನಾವೇನು ಮಾಡ್ತೇವೆ ರೀ, ಪ್ರಧಾನಮಂತ್ರಿ ಹೆಂಡತಿ ಉಟ್ಕೊಳ್ಳೋ ಸೀರೆನೇ ನೋಡ್ತೀವ್ರಿ ನಾವು. ಇಲ್ಲಿ ಕುರಿಯ ಕೈಯಲ್ಲೇ ಕೂರಾಗ ಅಂದ್ರೆ ಬಟ್ಟೆ ಅಪೇಕ್ಷೆ ಇರ್ತಿರ್ತದೆ.
ಅದಕ್ಕೆ ಲಕ್ಷ್ಯದಾಗಿರ್ಬೇಕು. ನಾವು ಯಾರು ಯಾವ ಸ್ಥಾನದಾಗಿದ್ದೀವಿ, ಎಂಥ ಬಟ್ಟೆ ಧರಿಸಿದ್ರೆ ನಮ್ಮ ಭೂಷಣ ಆಗ್ತದೆ ಇದು ತಿಳ್ಕೊಬೇಕು. ಇಲ್ಲಿ ಆಕಿ ಅರಿಬಿ ಅಂಗಡಿಯಾಗ ಹೋದ ಕೂಡಲೇ ಬಟ್ಟೆ ತಂದು ಹೋಗಿದ್ರು. ಬಳಿಕ ಕಿಮ್ಮತ್ತು ಹೇಳಿದ್ರು, ಇದು 25 ರೂಪಾಯಿ ಆವಾಗಿಂದ್ರೆ, ಇದು 25 ರೂಪಾಯಿ, ಇದು 45, ಇದು 75, ಇದು 93, 125, ಪೌಣೆ 200, 250 ತಂದರು. 250 ಸೀರೆ ಹಿಡಿದಳು. ಗಂಡಗಂದ್ಳು, ಇವೇ ನನಗೆ ಪಸಂದ, ಠೀಕ್ ಅದಂದ. ಅಂಗಡಿ ಮಾಲಕರಿಗೆ ಕೇಳದಂತ, ಇದಕ್ಕೆ ಅಂಗಡಿಗೆ ಬಿಟ್ಟು ಮತ್ತೊಂದು ಖೋಲಿಗೆ ಇಲ್ಲಿ ಒಳಗೆ ಆದೇನ್ರಿ ಅಂತ ಕೇಳದತ್ತ. ಹಿಂದಾದ್ರಿ ಗೂಡವನ್ ಒಂದಿಷ್ಟು ಹೆಣತಿ ಕರ್ಕೊಂಡು ಹಿಂದೆ ಹೋದ. ಹೋಗಿ ಆಕಿನ ಕಾಲು ಹಿಡಿದಂತ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಕಾಲು ಹಿಡಿದೇನಂತನ, ನೀ ದುಕಾನ್ದಾಗ ಮಾಲಕರ ಮುಂದೆ 200 ರೂಪಾಯಿ ಸೀರೆ ಬೇಡಿದಿ ಕೊಡ್ಬೇಕು, ನಾ ಗಂಡ ಅದ, ಆದ್ರೆ ನನ್ನ ಬಳಿ 150 ಅವು, ನನ್ನ ಬಳಿ 150 ರೂಪಾಯಿ ಅವ. ನೀ ಅಂಥ ಸೀರೆ ಹಿಡಿದು, ನೀ ಹಿಡಿದ ಸೀರೆ ನಾ ಕೊಡಲಿಲ್ಲ ಅಂದ್ರೆ ನಿನ್ನ ಗಂಡಗೆ ನೀನೇ ಅಪಮಾನ ಮಾಡ್ದಂಗೆ ಆಗ್ತದೆ. ಈಗೇನು ಮಾನ್ ಕೊಡ್ತೀಯೋ ಅಪಮಾನ ಮಾಡ್ತೀಯೋ ನೋಡು ಅಂದಾಗ ಆಕೆ ಕೆಳಗೆ ಕಾಲು ಕಸ್ಕೊಂಡು ಗಂಡನಿಗೆ ನಮಸ್ಕಾರ ಮಾಡಿದ್ಲಂತ. ಇಲ್ರಿ ನನಗೇನು ಬೇಕಂತ ಸೀರೆ ತಗೋತೀನಿ ಬರ್ರಿ ಅಂತ ಹೊರಗೆ ಕರ್ಕೊಂಡು ಬಂದಳಂತ್ರಿ. ಬಂದ ಕೂಡ್ಲೇ ಸೀರೆಗಳು ನೋಡಿದಳಂತ. ಎಲ್ಲ ಸುಮ್ಮನೆ ನೋಡಿದಳಕ್ಕೆ ನೋಡಿ 55 ರೂಪಾಯಿ ಸೀರೆ ತಗೊಂಡಳಂತ ಒಂದು ಸೋಡ. ಎಷ್ಟು ರೀ? ಹಾಂ, ತಗೊಂಡು ಮನೆಗೆ ಬಂದ್ರಂತ. ಎಷ್ಟು ಉಳಿಸಲ್ರಿಕಿ? ಎಷ್ಟು ಉಳಿಸೋದು? 100 ರೂಪಾಯಿ ಉಳಿದು. ಏನು ಪಂಚಣ ಉಳಿದು? ಪಂಚಣ ಉಳಿದು. ಆ ಬಳಿಕ ಅವ್ರಿಗೊಂದು ತಿರುಗಾಡ್ಲಿಕ್ಕೊಂದು ಕಾರ್ ತೊಗೊಂಡ್ರಂತ್ರಿ. ಬ್ಯಾಂಕಿನ ಸಾಲ ಮಾಡಿ ಆಗಿನ ಕಾಲಕ್ಕೆ ಒಂದು 250 ರೂಪಾಯಿ ಸಾಲ ಮಾಡಿದ್ರಂತ ಒಂದು ಕಾರಿಗೆ. ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಹ ಬಿಟ್ರಂತ. ಬ್ಯಾಂಕಿನ ಸಾಲ 50,000 ರೂಪಾಯಿ ಉಳಿತತ್ರಿ. ಇದನ್ನು ಯಾಕೆ ಹೇಳಕತ್ತೀನಿ, ಅದು ಸ್ವಲ್ಪ ನಿಮ್ಗೆ ತಲೆಯಾಗ ಒಂದ್ಸರಿ ಬೆಳಕು ಬೀಳಿ ಅಂತೇಳಿ ತಿಳ್ಕೊಂಡು, ಪಂಚಾಯಿತಿ ಹಿಡ್ಕೊಂಡು ದಿಲ್ಲಿ ತನಕ ಈ ದೇಶ ಸುಳ್ಯ ಪ್ರಯತ್ನನೇ ಮಾಡಿದೆವು ನಾವು. ಇದನ್ನು ಉಳಿಸೋದು ಬೆಳೆಸೋದು ಯಾರಿಗೆ ಚಿಂತೆ ಇದೆ ಹೇಳ್ರಿ? ಮನೆ ನಮ್ಮ ಚಲೋ ಆಗ್ಬೇಕನ್ನೋ ಅಪೇಕ್ಷೆ ಇರ್ತದಿಲ್ಲ. ಆ ಬಳಿಕ ಗ್ರಾಮ ಯಾಕೆ ಚಲೋ ಆಗ್ಬೇಕನ್ನೋ ಅಪೇಕ್ಷೆ ಇರಬಾರ್ದು. ಲಕ್ಷಣಾಗಿರ್ಲಿ ನಿಮಗೆ, ಒಬ್ಬ ಪ್ರಧಾನಿ ಸತ್ತು ಹೋದ ಬಳಿಕ ಒಂದು ಕಾರಿನ ಬ್ಯಾಂಕ್ ಸಾಲ ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ಅವ ದೇಶ ಸೇವೆ ಹೆಂಗೆ ಮಾಡ್ಯಾನ, ಪ್ರಧಾನಿ ಹಂಗಾಗ್ಯಾನ ಅನ್ನೋದು ಲಕ್ಷದಾಗಿರ್ಲಿ ನಿಮಗೆಲ್ಲ. ಪ್ರತಿಯೊಂದು ಮನುಷ್ಯನಿಗೆ ಧರ್ಮದ. ಮನೆಯಾಗಿದ್ದ ಬಳಕ ನಮ್ಮ ತಾಯಿ ತಂದೆ ಯಾವ ರೀತಿ ಪ್ರಪಂಚ ಮಾಡಿ ಈ ಸ್ಥಾನಕ್ಕೆ ನಮ್ಮನ್ನು ತಂದು ನಿಲ್ಲಿಸ್ಯಾರ ಅನ್ನೋದು ಹೆಜ್ಜೆಗೆ ನೆನಪಿರಬೇಕು ಮಕ್ಕಳಾಗಿ ಹುಟ್ಟಿದವರಿಗೆ. ಅವರು ಮಾಡಿದ ನಾವು ಮಾಡಿದ ಪ್ರಪಂಚದೊಳಗೆ ಏನು ವ್ಯತ್ಯಾಸ ಅದ? ಅವ್ರು ಮಾಡಿಬಿಟ್ಟು ಬಳಿಕ ಇನ್ನೂ ನಾ ಏನೇನು ಮಾಡ್ಬೇಕು ಈ ಸಮಾಜದಲ್ಲಿ? ನಾನಿಷ್ಟು ದೊಡ್ಡವಾದ ಬಳಿಕ ಗುಳಿ ಮುತ್ತಿನ ಪುಣ್ಯತಿಥಿಗೆ ಎಷ್ಟು ದಾನ ಕೊಟ್ಟೆ, ದಾಸೋಗದೊಳಗೆ ಎಷ್ಟು ನಾ ಜೋಳ ಕೊಟ್ಟೆ, ಆ ಬಳಿಕ ಅಲ್ಲಿ ನಡೆಯುವ ಜಾತ್ರೆ ಬಾದ್ಮಿಯೊಳಗೆ ಹೋಗಿ ಯಾರ್ಯಾರು ಊಟ ಮಾಡಿದ ತಾಟ್ ತೆಗೆದಿನೂ ಇಲ್ಲ ಅನ್ನೋದು ಪ್ರತಿಯೊಂದು ಮನುಷ್ಯ ವಿಚಾರ ಮಾಡಬೇಕು ಜೀವನದಲ್ಲಿ. ಸುಮ್ಮ ಗೂಳಿ ಹಂಗೆ ಬಂದು ಹಿಂದೆ ಕೈ ಕಟ್ಟಿ ಅವ ಏನು ಮಾಡ್ತಾನೆ ಮಗ ಇವೇನು ಮಾಡ್ತಾನೆ ಹಿಂಗಂದ್ರೆ ಸೇವಾ ಅಲ್ಲದು, ಶಾಪ. ಬಂಧುಗಳೇ, ಎಲ್ಲ ಇಲ್ಲಿ ಅದ, ಆದರೆ ತಿಳ್ಕೊಳ್ಳೋದಷ್ಟೇ. ಏನು ಹೇಳಕತ್ತಿದ್ನಪ್ಪ ನಾನು? ಏನು ಹೇಳಕತ್ತಿದ್ದ ಮುಂಚೆ? ಪ್ರಧಾನಮಂತ್ರಿಯು ಮುಂದೆ ಅವರ ಹೆಂಡತಿ ಅರಬಿ ಅಂಗಡಿ ಕೆಲಸ ಮಾಡಿ 50,000 ರೂಪಾಯಿ ಗಂಡನ ಸಾಲ ತೀರಿಸಿದ್ಲಂತ. ಅವ್ರ ಚರಿತ್ರೆ ಇತ್ತು ನೋಡ್ರಿ, ಸ್ವಲ್ಪ ಓದ್ರಿ. ಅದನ್ನೆಲ್ಲ ಓದಬೇಕು. ಜಗತ್ತಿನ ಓದುವ ರಾಟಿ ಇರಬೇಕು, ಚಟ ಇರಬೇಕು. ಮೊಬೈಲ್ ನೋಡಿ ಚಟ ಇರಬಾರ್ದು. ಇರಲಿ, ಮೊಬೈಲ್ದಾಗೂ ಏನಿರ್ತದೆ? ಆರೋಗ್ಯ, ಸಮಾಜ, ನಮ್ಮ ಶಿಕ್ಷಣ, ನಮ್ಮ ಅಭ್ಯಾಸ ಕ್ರಮ ಮತ್ತು ನಮ್ಮ ಪುರುಷ ಮತ್ತು ಸ್ತ್ರೀ ಧರ್ಮಗಳ ಸಂಸ್ಕೃತಿ ಸಲಹೆಗಳು ಯಾರು ಹೇಳ್ತಾರೆ, ಎಂಥವ್ರು ಹೇಳ್ತಾರೆ ಅನ್ನೋದನ್ನು ಒಂದಿಷ್ಟು ಅದನ್ನು ಓಪನ್ ಮಾಡಿ ಸರ್ಚ್ ಮಾಡಿ ನೋಡಬೇಕೇ ವಿನಃ
ಅಶ್ಲೀಲವಾದಂಥ ವಿಚಾರಗಳನ್ನು ಮೊಬೈಲ್ದಾಗ ಎಂದೂ ತಿಳಿ ಹಾಕಬಾರ್ದು. ಹರೀಶ ಎಲ್ಲವೂ ನಮಗೆ ಸುಖ ಕೊಟ್ಟನಲ್ರಿ ಅನುಭವಿಸ್ಲಿಕ್ಕೆ, ಪ್ರತ್ಯಕ್ಷವಾಗಿ ಆ ಸವಿ ಸುಖವನ್ನು ಅನುಭವಿಸೋದ್ರ ಜೊತೆಗೆ ಇದನ್ನು ಹಾಳಾಗೋದು ನೋಡ್ತೀವಲ್ಲ, ಎಂಥ ಮೂರ್ಖತನ, ಎಂಥ ಬುದ್ಧಿಗೇಡಿಗಳ ಮಾತು, ಎಂಥ ಅವಿವೇಕಿ ವಿಚಾರ ಅಂತ ಸೋಮ ನಿಮಗನ ಜಾಗೃತಿ ಮಾಡ್ತೀನಿ ಅಷ್ಟೇ. ಏನು ಹೇಳಪ್ಪ, ಕಳ್ತನ ಮಾಡಬೇಡ ಅಂತಲ್ಲ, 2 ಶಬ್ದ ಅದಲ್ರಿ. ಕಳ್ತನ ಮಾಡೋದಂದ್ರೆ ಅವ್ರು ಹೇಳ್ತಾರೆ, ಊಟದಕ್ಕಿಂತ ಹೆಚ್ಚಿಗೆ ಅಪೇಕ್ಷೆ ಐತಂದ್ರೆ ನಿನ್ನ ಹೊಟ್ಯಾಗ ಆಗತಕ್ಕಂಥ ಅನ್ನದ ನರಕ ಆಗ್ತದೆ ಹೇಳ್ತಾರೆ. ಎಲ್ಲದಕ್ಕೂ ಮಿತಿ ಇದೆ, ಎಲ್ಲದಕ್ಕೂ ಮಿತಿ ಇದೆ. ಆ ಬಳಿಕ ಕಳ್ತನ ಮಾಡಬೇಡ, ಪರಸ್ತ್ರೀಯರನ್ನ ನೋಡಬೇಡ, ಎರಡದೇನ್ರಿ ಯಪ್ಪ. ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳಬೇಡ. ಹೇ ಭಾರಿ ಪಂಡಿತ ಅದೇ ಹೋಗ್ನಿ, ಸುಳ್ಳು ಹೇಳ್ಬೇಡಂದ್ರೆ ಹೇಳಬೇಕಾಗ್ತದ, ಮಾಡೇಬೇಕಾಗ್ತದೆ. ಆದರೆ ಸುಳ್ಳು ಯಾವಾಗ ಹೇಳಬೇಡ ಅಂತಂದ್ರೆ ಕೋರ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ನಮ್ಮ ಮಗ ಅಪರಾಧಿ ಇದ್ರೂ ಕೂಡ ಇಲ್ರಿ ಇದು ಅಪರಾಧ ಇಲ್ಲ ಅಂತ ನಾವು ಯಾವ ತಾಯಿ ತಂದೆ ಅಂತೀವಿ, ಅವರಂತ ಪಾಪಿಗಳೇ ಜಗತ್ನಾಗ ಯಾರು ಇಲ್ಲ ಅಂತ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ. ಅಹಿಲ್ಯಬಾಯಿ ಹೋಳ್ಕರ್ನ ಮಗ ತಪ್ಪು ಮಾಡಿದ, ಇಂದೋರದಲ್ಲಿ ಮದಾಂಜಿದ್ದವ, ಸ್ವಲ್ಪ ಕುಡಿತಿದ್ದ. ಸಾಯಂಕಾಲ 4 ಗಂಟೆಗೆ ರಥದೊಳಗೆ ಕೂತ್ಕೊಂಡು ವನ ವಿಹಾರಕ್ಕಂತ ಹೊಂಟಿದ್ನಂತ. ಕಾಡಿನಾಗೆಲ್ಲ ತಿರುಗಾಡಿ ಜಿಂಕೆ ಚಿಗರೆ ಮೊಲಗಳನ್ನು ಬ್ಯಾಟಿ ಆಡ್ತಾ ಸಾಯಂಕಾಲ ಮನೆಗೆ ಬರ್ತಿದ್ದ. ಒಬ್ಬ ಹೆಣ್ಮಗಳು ಆಕಳ ಕರ ಬಿಟ್ಟು ಹಾಲು ತಗೊಂಡು ಮನ್ಯಾಗ ಹೋಗಿದ್ಲು. ಈ ಕರ ಹೋರಿಗರ ಹಾಲು ಕುಡಿದು ರಸ್ತೆಯಾಗ ಹಾರಾಡ್ಕೋತ ಹೊಂಟಿತ್ತು. ಅವನ ರಥ ಹಿಂಗೆ ಬರ್ತಿತ್ರಿ, ಅವ ಮೊದಲಿನ ಕುಳಸ ಕಡಿಪ್ಲೆ ಭಯಂಕರ ಸ್ಪೀಡ್ ಆಗಿ ಬರ್ತಿದ್ದ. ಎದುರುಗಡೆ ಬರತಕ್ಕಂಥ ಆಕಳ ಕರಿನ ಮ್ಯಾಲ ರಥ ಹಾಯಿಸದ, ಹೊಟ್ಟಿ ಮ್ಯಾಗ ಆ ರಥದ ಗಾಲಿ ಹಾಯಿತು, ಹೊಟ್ಟೆಗಿನ್ನ ಕಳ್ಳ ಮುಕುಳಿಲಿ ಹೊರಗೆ ಜಿಗಿತ್ತು. ಕರ ಸತ್ತು ಅಸುನಿಗಿತ್ತು. ಅವ ಹಂಗೆ ಬಂದು ಏನು ನೋಡಲಿಲ್ಲ, ರಾಣಿ ಮಗ ಇದ್ದ. ಮನೆಗೆ ಬಂದ, ನಾಗರಿಕರು ನೋಡಿದ್ರು. ನೋಡಿ ಮಹಾರಾಣಿಗೆ ಬಂದು ಹೇಳಿದ್ರು ಅಹಿಲ್ಯ ದೇವಿಗೆ, ಏನಂತ, ಮಹಾರಾಣಿಯವರೇ, ಪ್ರಭುಗಳು ಆಕಳ ಕರಿನ ಮೇಲೆ ರಥ ಹಾಯಿಸಿದ್ರು. ಅಹಿಲ್ಯ ಎಷ್ಟು ನೋವಾಯ್ತ್ರಿ ಮನುಷ್ಯಗೆ. ಆಕೆ ಹಿಂದೂ ಅಂದ್ರೆ ಜಾತಿ ಅಲ್ರಿ, ಮತ್ತು ಹಿಂದೂ ಶಬ್ದದ ಅರ್ಥ ಅಂದ್ರೆ ನಾವೆಲ್ಲ ಒಂದೇ, ಕ್ರಿಯಾ ಕರ್ಮ ಕೆಲಸ ಇದರಿಂದ ನಮ್ಮ ಹೆಸರುಗಳು ಬೇರೆ ಬೇರೆ ಆಗಿರ್ಬೇಕೇ ವಿನಃ, ಆದ್ರೆ ನಾವೆಲ್ಲ ಒಂದೇ ಹಿಂಗೆ ಹೇಳ್ತದೆ. ಆಕೆ ಅಂದ್ಲು, ಹಿಂದೂ ಸನಾತನ ಧರ್ಮದಲ್ಲಿ ಆಕಳ ಅಂತಂದ್ರೆ ಈ ಜಗತ್ತಿನ ದೇವತೆ, ವಿಶ್ವದೇವತೆ. ಅಂತಹ ಆ ಬಳಿಕ ವೇದಶಾಸ್ತ್ರ ಪುರಾಣಗಳೆಲ್ಲ 4 ಪಾಪಗಳನ್ನು ಪರಿಗಣಿಸಿ ಹೇಳ್ಯಾದ. ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ ಮತ್ತು ಬ್ರಹ್ಮಹತ್ಯ. ಇಷ್ಟೆಲ್ಲ ಗುರುತಿದ್ದು ಇವುಗಳ ರಕ್ಷಣೆಗಾಗಿ ನಾವು ರಾಜರಾಗಿದ್ದು. ಗೋರಕ್ಷಣ, ಧರ್ಮರಕ್ಷಣ, ಭೂರಕ್ಷಣ ಮತ್ತು ಪ್ರಜಪಾಲನ. ಇಂಥಪ್ಪ ಆಧಿಪತ್ಯ ನಮ್ಮ ಒಳಗಿದ್ದು ನಮ್ಮ ಮಗ ಇಂಥ ಗೋಹತ್ಯೆ ಮಾಡ್ಯಾನಂತಂದ್ರೆ ಇವನಿಗೆ ಶಿಕ್ಷೆ ನಾನೇ ಕೊಡಬಾರದು. ಇಡೀ ಇಂದೋರ ಪಟ್ಟಣದ ಎಲ್ಲ ಸ್ತ್ರೀ ಪುರುಷರನ್ನ ಡಂಗರ ಹೊಡಿಸಿ ಆಮಸಭಾ ಮಾಡಬೇಕು, ಗ್ರಾಮ ಸಭಾ ಮಾಡ್ಬೇಕಂತೇಳಿ ರಾಜ್ಯದೊಳಗೆ ಗ್ರಾಮ ಸಭಾ ಮಾಡಿದ್ಲು. ಎಲ್ಲ ಜನರು ಯಾರು ಇರಬಾರ್ದು ಊರಲ್ಲಿ, ಎಲ್ಲರೂ ಬರಬೇಕು ಅಂತ ಹಿಂಗೆ ಆಜ್ಞೆ ಮಾಡಿದ್ಲು. ಇಡೀ ರಾಜ್ಯವನ್ನೆಲ್ಲ ತುಂಬಿತು ಜನ. ಒಂದು ಕಡೆ ಮಗನ ಸಿಂಹಾಸನ, ಈ ಕೂತಿದ್ದೇವಲ್ಲ ನಾವೆಲ್ಲ ಹಿಂಗೆ, ನಡಬರಕ ಅಹಿಲ್ಯ, ಈಚೆ ಕಡೆ ಮಗ, ಆ ಕಡೆ ಸೊಸಿ. ಆಕೆ ಹೇಳಿದ್ಲು, ಇಂದೋರ ಮಹಾನಗರದ ಪ್ರಜೆಗಳಲ್ಲಿ ಮಹಾರಾಣಿ ಅಹಿಲ್ಯ ದೇವಿ ಮಾಡುವ ತಮಗೆಲ್ಲರಿಗೂ ಅನಂತ ವಂದನೆಗಳು. ಕಾರಣ, ಸಭೆಯನ್ನು ಕರೆದುದು ಉದ್ದೇಶ ಏನು ಅಂತಂದ್ರೆ, ನಮ್ಮ ಈ ರಾಜ್ಯದಲ್ಲಿ ಒಬ್ಬ ಯುವಕ, ಮಗ ಅಂತಲೇ ಲೆಕ್ಕಿ, ಒಬ್ಬ ಯುವಕ ತನ್ನ
ನಿಷೇಧ ಮಬ್ಬಿನೊಳಗ ಹೊರಗಡೆಯಿಂದ ಪುರಪ್ರವೇಶ ಮಾಡಾಗ ಊರಾಗ ಬರಾಗ ಆಕಳ ಕರಿನ ಮೇಲೆ ರಥವನ್ನು ಹಾಯಿಸಿ ಕೊಂದಿದ್ದಾನೆ. ಗೋಹತ್ಯ ಪಾಪಗೇಡ್. ಅದಕ್ಕೆ ಪ್ರಜೆಗಳ ಮಧ್ಯದಲ್ಲಿ ಇವನಿಗೆ ನೀವೇ ಹೇಳ್ಬೇಕು ಏನು ಶಿಕ್ಷೆ ಕೊಡಬೇಕು, ನೀವು ಹೇಳಿದಂತೆ ಈ ಮಗನಿಗೆ ಶಿಕ್ಷಾ ಆಗಲೇಬೇಕು ಅಂತ ಮಹಾರಾಣಿನೇ ಕೇಳುದು. ಮತ್ತೆ ಹೆಂಗತಾರಪ್ಪ, ಮಹಾರಾಣಿ ಮಗನ ಮಾಡ್ಯಾನ ಅನ್ನೋದು ಇಡೀ ಊರಿಗೆ ಗೊತ್ತಿತ್ತು. ಇವನಿಗೇನು ಶಿಕ್ಷೆ ಕೊಡಬೇಕು ಅಂತಂದ್ರೆ ಯಾರೇ ಮಾತಾಡಿ ಹೇಳಿಗಳೇನು, ಎಲ್ಲ ಸ್ತಬ್ಧ ಆಯ್ತು ಸಭಾ. ನೀರು ಹೊಡೆದಂಗ ಆತ್ರಿ, ಧೂಳು ಮಣ್ಣಾಗ ಯಾರೋ ಮಾತಾಡಲಿಲ್ಲ. ನಿಮ್ಗೆ ಸ್ವಾತಂತ್ರ್ಯ ಇದೆ ಇಲ್ಲ, ನೀವು ಪ್ರಜೆ ಇಲ್ಲ, ನಿಮ್ಗೆ ಹೇಳಕ್ಕೆ ನಾಲಿಗೆ ಅದಿಲ್ಲ ಅಂತ ಕೇಳ್ತಿದ್ಲಿಕ್ಕೆ. ಆದರೂ ಯಾರೂ ಬಾಯಿ ಬಿಚ್ಚಿ ಮಾತಾಡಲಿಲ್ಲ. ಕೊನೆಗೆ ಅವನ ಹೆಂಡತಿ ಕೇಳಿದ್ಲು ಸೊಸಿಗೆ, ತಂಗಿ ನಿನ್ನ ಗಂಡ ಇಂಥ ಮಹಾಪಾಪ ಮಾಡ್ಯಾನ, ಇದು ನಿನಗೆ ಸರಿ ಅನ್ನಿಸ್ತದೇನೆ ಅಂತ ಕೇಳಿದ್ಲು. ನಿನಗೊಪ್ತದೇನು? ಆಕೆ ಹೇಳಿದ್ಲು, ಅತ್ತಿಯವರೇ, ಮಹಾರಾಣಿಯವರೇ, ಇದು ನನಗೂ ಹಿಡಿಸೋದಿಲ್ಲ. ಮಾಡಿದ್ದು ಪಾಪನ. ಗಂಡಿರ್ಲಿ ಬೇಕಾದವಲ್ಲಿ ಯಾರಿದ್ರೇನು ಮಾಡಿದ್ದು ಅದನ್ನ ಹೇಳ್ಬೇಕಲ್ಲ. ಇಲ್ಲೇನಲ್ಗತ್ತವರು ಸುಳ್ಳು ಹೇಳಬೇಡ, ಲಕ್ಷ್ಯದಾಗಿರಲ್ಲ ವಿಷಯ ನಡೆದದು. ಪರಧನ ಪರಸ್ತ್ರೀ ಸುಳ್ಳು. ಸೊಸಿನ ಕೇಳಿದ್ಲಿಕ್ಕೆ, ಕೇಳದಾಗಕ್ಕೆ ಹೇಳುತ್ತಾಳ, ಅತ್ತಿಯವರೇ, ಆ ಗೋಹತ್ಯ ಕರುವಿನ ಶಾಪ ಇವ ಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ ಇವರಿಗೆ ಕೈಕಾಲು ಕಟ್ಟಿ ಹಾದ್ಯಾಗ ಒಗಿಬೇಕು. ಆ ಕಡದೊಬ್ಬನಿಗೆ ಗಾಡಿ ಓಡಿಸ್ಕೊಟ್ ಬಾನ್ಬೇಕು, ಇವನ್ ಮ್ಯಾಲಿಂದ ಹೈಸ್ಕೊಂಡು ಹೋಗ್ಬೇಕು ಅಂದಳತ್ತಕ್ಕಿ. ಹ್ಯಾಂಡತಿ ಗೌಡ್ರ ನಿದ್ದೆ ಬರ್ಲಿಕ್ಕತ್ತೇನ್ರಿ ಪರಮೇಶ್ವರ ಗೌಡ್ರ? ಟೈಮ್ ಐತಂದ್ರೆ ಬರ್ತಾವ, ಮತ್ತೇನು ಮಾಡಬೇಕು, ಸಮಯ ಐತಂದ್ರೆ ಬರ್ತಾವೆ. ಇನ್ನೊಂದು 3 ಮಿನಿಟ್ ಉಳ್ದದ. ಈಗ ಅಪ್ಪವ್ರು ನಮ್ಗೆ ಹೇಳಿದ ಕೊಟ್ಟ ಟೈಮ ಇರಲಿ. ಅವ್ರಿಗೆ ಹಿಂಗೆ ಮಾಡ್ಬೇಕ್ರಿ ಅಂತಂದ್ರಂತ ಇಡೀ ಪ್ರಜೆ ಎಲ್ಲ ನಿಂತ್ಕೊಂಡು ರಾಣಿಯವ್ರಿಗೆ ಕೈ ಜೋಡಿಸ್ತಾರಂತ. ಮಹಾರಾಣಿಯವರೇ, ಅದು ಕೈ ಮೀರಿ ಹೋಗ್ಯದ, ಈ ಶಿಕ್ಷೆ ನಮ್ಮ ಮಹಾರಾಜರಿಗೆ ಕೊಡಬೇಡ್ರಿ. ಅದರ ಪರವಾಗಿ ಏನಾದರೂ ಪಾಪದ ಪ್ರಾಯಶ್ಚಿತ ಏನಾಯಿದ್ರೂ ಕೂಡ ಅದನ್ನು ನಾವೆಲ್ಲರೂ ಅದಕ್ಕೆ ಕಂಕಣಬದ್ಧವಾಗಿ ತಯಾರಿದ್ದೀವಿ ಅಂತ ಕೈ ಜೋಡಿಸಿದಾಗ ಮಗನಿಗೆ ಬಿಟ್ಟಳಂತಕಿ. ಸೊಸಿ ಸುಳ್ಳು ಹೇಳಿಲ್ಲ, ಖರೇನೇ ಹೇಳಿದ್ಲೋ ಅಂದ್ರೇನೆ ಈಗ ಆಕಿನ ಹೆಸರ ಉಳೀತು. 12 ಜ್ಯೋತಿರ್ಲಿಂಗ ಮುಸ್ಲಿಮ್ರೆಲ್ಲ ಒಡೆದು ಸತ್ಯನಾಶ ಮಾಡಿದ್ರು. ಅವುಗಳ ಪುನರ್ನಿರ್ಮಾಣ ರಾಜಾವಧಿಯವಲ್ಲಿ ಪುನರ್ನಿರ್ಮಾಣ ಮಾಡಿದ್ರು. ಅವೆಲ್ಲ ನನಗೇನು ಗೊತ್ತಿದ್ದಿಲ್ಲ. ಅಪಗಳು ಪುಣ್ಯ ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ನಮ್ಮನ್ನು ಜೊತೆ ಕರ್ಕೊಂಡು ದರ್ಶನ ಮಾಡಿದವರು. ನಾವು 10 ರೂಪಾಯಿ ಬಿದ್ದು ಸಾಯ ಮನುಷ್ಯರು. ಕಾರ್ಯಕ್ರಮಕ್ಕೆ ಕೈ ದುಡ್ಡು ಖರ್ಚು ಮಾಡಿ ಪ್ರವಾಸ ಮಾಡೋರಲ್ಲ. ಯಾರ ಭಕ್ತರು ನಮ್ಮ ಗಾಡಿಗೆ ಡೀಸೆಲ್ ಹಾಕಿದ್ರೆ ಹೋಗೋರು ನಾವು ಮಾತ್ರ. ನಾವು ಹೊಟ್ಟೆ ಅಂತ ಹೇಳ್ಕತ್ತೀನ್ರೆ, ಮತ್ತು ಮುತ್ತಿನ ಪಾದ ಸಾಕ್ಷಿ ಹೇಳ್ತೀನಿ. ನನಗೆ ಎಷ್ಟು ಸಲ ಪ್ರವಾಸ ಕೊಯ್ದಾರವರು ಮುಂಜಾನೆ ಹೋಗೋದಿದ್ರೆ ಈಗನ ಫೋನ್ ಮಾಡ್ತಿದ್ರು. ಹೌದು ಸಿದ್ದು, ಹೌದು ಎಲ್ಲಿದ್ರೋ ಮೊದಲು ಕೇಳೋರು ಕಾರ್ಯಕ್ರಮದಾಗ ಅದಾರೆ ಬಿಡುಗಡೆ ಅದಾರಂತ. ಅವ ಹೇಳುತ್ತೆ, ಬಾಬಾ ನಾವು ಇಲ್ಲೇ ಊರಾಗಿದ್ದೇವೆ. ಬಾಬಾ ಏನು ಮಾಡ್ಲಿಕತ್ತಾರೆ? ಇಲ್ಲೇ ಹಾರಿ. ನಾಳೆಗೆ ಎಲ್ಲಿ ಹೋಗೋರಿದ್ರೇನು? ಇಲ್ರಿ ಬಾಬಾ 2 ದಿನ ಊರಾಗಿದ್ದೆವು, ಮುಂಜಾನೆ ತಯಾರಾಗತ್ತೇಳು, ಕಾಶಿಗೆ ಹೋಗೋದದು. ಹ್ಯಾಂಗೆ ತಯಾರಾಗೋದ್ರಿ? ಬಟ್ಟೆ ಒಗೆದಿಲ್ಲ, ರೊಟ್ಟಿ ಮಾಡ್ಕೊಂಡಿಲ್ಲ, ರೊಕ್ಕ ಇಲ್ಲ, ಸುಮ್ಮ ಅಡಚಿನಿ ಹೇಳೋದು ಬರಂಗಿಲ್ಲ ಅಂತೇಳಿ. ಯಪ್ಪ ಹಿಂಗೆಲ್ಲ ಅಡಚಿನಿ ಅದ. ಹಿಂಗೆ ಎಷ್ಟು ಬೇಕು ಬಟ್ಟೆ, ಎಷ್ಟು ಬೇಕು ರುಮಾಲ, ಎಷ್ಟು ಬೇಕು ದೋತ್ರ, ನೀನು ತಿಥಿ ಮುಂಜಾನೆ ತಯಾರಾಗು. ಹಿಂಗೆ ಅವರ ಆಶೀರ್ವಾದ. ಭಾಳ ಮಂದಿ ಜಗತ್ತಿನಲ್ಲೂ ಸಾಧುದ ಅದಾರ. ಆದರೆ ಈ ರೀತಿಯಾಗಿ ಎಲ್ಲ ಜವಾಬ್ದಾರಿ ನಾವು ಕೊಡ್ಲಿಕ್ಕೊಳ್ಳಾರ್ದನೇ ಇರಲಿ, ಎಲ್ಲವೂ ಕೂಡ ಹೇಳಿವೆ ಅಂತಂದ್ರೆ ಅತ್ಯಂತ ತಾಯಿ ತಂದೆಯಾಗಿ ಗುರುಬಂಧುವಾಗಿ ನಮ್ಮನ್ನೆಲ್ಲ ಇಷ್ಟು ಕ್ಷೇತ್ರಗಳೆಲ್ಲ ವೇದಿಕೆ ಮೇಲೆ ಇದ್ದ ಪೂಜ್ಯರೆಲ್ಲ ಬಂದವ್ರು ಇದ್ದಾರೆ. ನೀವು ಬಂದವರು ಇದ್ದೀರಿ ತಾಯಿ ತಂದೆಗಳೇ. ಅವೆಲ್ಲ ಈಗ ಹೇಳಕ್ಕೆ ಪುರಾಣದಾಗ ಪ್ರತ್ಯಕ್ಷ ನೋಡಿದರಿಂದ ಏನಪ್ಪ, ಕೋಶ ಓದಬೇಕು, ದೇಶ ನೋಡಬೇಕು ಜೀವನದಲ್ಲಿ. ಅಹಿಲ್ಯ ದೇವಿ ಹೋಳ್ಕರ್ ಅವರ ಮೂರ್ತಿಯು ಪ್ರತಿಯೊಂದು ಜ್ಯೋತಿರ್ಲಿಂಗದಲ್ಲಿದೆ. ನರೇಂದ್ರ ಮೋದಿ ಅವರು ಮೊನ್ನೆ ಕಾಶಿ ಕ್ಷೇತ್ರದ
ಅಭಿವೃದ್ಧಿ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಮೊದಲು ಹೋದಾಗ ಎಷ್ಟು ಸಂಧಿ ಇತ್ರಿ. ಈಗ ಗಂಗಾ ನದಿಯೊಳಗೆ ನಿಂತ್ಕೊಂಡ್ರೆ ವಿಶ್ವನಾಥನ ದರ್ಶನ ಆಗ್ತದೆ. ಯಾರ್ಯಾರು ಎದಕ್ಕೆ ಬಂದ್ರು ನೋಡ್ರಿ, ಲಕ್ಷದಾಗ ಇಟ್ಕೋರಿ. ಬಂದವರೆಲ್ಲ ಹೊರಗಿನ ದೇಶಕ್ಕೆ ಬ್ಯಾಂಕ್ ಎಲ್ಲ ಫುಲ್ ಆದವು ರೊಕ್ಕ. ಆದರೆ ಕ್ಷೇತ್ರ ಅಭಿವೃದ್ಧಿ ಒಬ್ಬರು ಮಾಡಲಿಲ್ಲ. ಗಂಗಾ ನದಿ ಸ್ವಚ್ಛ ಮಾಡಲಿಲ್ಲ. ಮಾಡಿದ್ರೇನ್ರಿ? ಪರ್ಯಟನ ಸ್ಥಳಗಳಿಗೆ ನಿಧಿಯನ್ನು ಕೊಡಲಿಲ್ಲ. ಏನು ಮಾಡೋದು? ಅದಕ್ಕೆ ನಮ್ಮ ಮಣ್ಣಿನ ಧರ್ಮ ಏನದಪ್ಪ ಅಂತಂದ್ರೆ, ಎಲ್ಲಿ ಯಾವಾಗ ಹಾಳಾಗೋ ಸಮಯ ಇರ್ತದೆ ಅವಾಗ ರಾಜನಾಗಿ ಬರುತ್ತಾನೆ, ಸಂತನಾಗಿ ಬರುತ್ತಾನೆ, ಯೋಗಿಯಾಗಿ ಬರುತ್ತಾನೆ. ಇರಲಿ, ಅಹಿಲ್ಯಾದೇವಿ ಹೋಳ್ಕರ್ ಅವರು 12 ಜ್ಯೋತಿರ್ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿದ್ರು. ಒಡೆದ ಕಲ್ಲುಗಳೆಲ್ಲ ಬದಿಗೆ ಸರಿಸಿ ಮತ್ತೆ ಅಂತ ಕಲ್ಲ ಗಣಾಯಿ ಮಾಡಿಕೊಂಡು ಗುಡಿಗಳ ನಿರ್ಮಾಣ ಮಾಡಿದಂಥ ತಾಯಿಯವರು ಸುಳ್ಳು ಹೇಳಬೇಡ. 3ನೇ ಯೋಗದೊಳಗೆ 4ನೇದೇನಪ್ಪ ಅಂತಂದ್ರೆ 4ನೇದೇನಪ್ಪ ಅಂತಂದ್ರೆ ಮೋಸ ಮಾಡಬೇಡ. ಮೋಸ ಮಾಡಬೇಡ. ನಾವು ಮೋಸ ಮಾಡ್ರೆ ನಡೆಯಂಗಿಲ್ಲ. ಸಂಗೊಳ್ಳಿ ರಾಯಣ್ಣಗೆ ಮೋಸ ಮಾಡೇ ಹೊಡೆದ್ರು. ಯಾಕಪ್ಪ? ಮಹಾತ್ಮ ಗಾಂಧಿಗೆ ಮೋಸ ಮಾಡೇ ಹೊಡೆದ್ರು. ಯಾರ್ಯಾರಿಗೆ ಹೊಡೆದ್ರಲ್ಲ. ಕಡೆಗೆ ಅವ್ರು ಹೇಳ್ತಾರೆ ಹಿಂಸಾ ಹಿಂಸಾ ಅಹಿಂಸೋ ಪರಮೋ ಧರ್ಮ. ಜೈನ್ ಧರ್ಮ ಹೇಳ್ತದೆ. ಅವ್ರು ಒಂದೊಂದು ಹಿಡ್ಕೊಂಡ್ರು. ಹಿಂಸಾ ಮಾಡೋದು ಒಂದೇ ತತ್ವದಿಂದ ಇಡೀ ಜಗತ್ತವನ್ನು ಒಲಿಸ್ಕೊಂಡ್ರು ಅವರೆಲ್ಲ. ನಾವೇನು ಹಿಡ್ಕೊಂಡಿವಪ್ಪ ತತ್ವ ಇದ್ರೊಳಗೆ? ನಾವು ಪರಧನ ಸುಲಿಯದೆ ಬಿಡಲಿಲ್ಲ, ಪರಸ್ತ್ರೀ ಗಮನ ಕಡಿಮೆ ಮಾಡಲಿಲ್ಲ, ಸುಳ್ಳು ಹೇಳೋದಂತೂ ಲೆಕ್ಕನೇ ಇಲ್ಲ. ಮೋಸ ಮಾಡ್ಲಿಕ್ಕರೆ ಅದಕ್ಕೆ ಅಮಾಶಿ ಹುಣಿಮೆ ಏನು ಅಂದಗಿಂದಾರೆ. ಏನು ಯಾರು ಇವತ್ತು ಅಮಾಶದ ಮೋಸ ಮಾಡಬಾರ್ದಂತ ಯಾರೂ ಅಲ್ಲಿಲ್ಲ. ಸ್ವಲ್ಪ ಏನಾರೆ ಯಾರ ಕಡೆಯಿಂದರೆ ಸಾಯಬೇಕಾಗಿತ್ತು ಅಂದ್ರೆ ಅವನಿಗೆ ಸಾಕು ಬಿಡಪ್ಪ, ಸ್ವಲ್ಪ ಹಾಕ್ರಿ, ಸ್ವಲ್ಪ ಹಾಕ್ರಿ, ಬಿಡಿ. ಜಯ ಮಂಗಲಂ ಜಯ ನಮಃ. ಹಿಂಸಾ ಮಾಡಬಾರ್ದು. ಈಗ ಹಿಂಸಾ ಅಂದ್ರೆ ನೀವು ದೇವ್ರ ಹೆಸರ ಮೇಲೆ ಕುರಿ ಕೊಯ್ಯೋದಂತೂ ಬಹಳ ಜಾಸ್ತಿ ಆಗ್ಯದ. ಎಲ್ಲಿ ಬೇಕಲ್ಲಿ. ಇದು ನಮ್ಮ ಧರ್ಮ ಸಂಸ್ಕೃತಿ ಅಲ್ಲದು. ಇದು ಪ್ರಾಣಿಗಳ ಬಲಿ ಕೊಳ್ಳಾರ್ದನ ರೊಕ್ಕ ರೂಪಾಯಿಗಾಗಿನೂ ಸಹಿತ ಹಿಂಸೆ ಮಾಡ್ತಾರೆ. ನಿನಗೆ 5 ಕೋಟಿ ರೂಪಾಯಿ ಕೊಡ್ತೇವೆ, ಇವನಿಗೆ ತೆಗಿಬೇಕಂದ್ರೆ ತೆಗೆದೇ ಬಿಟ್ರು. ನಾವು ಯಾರದೀವಿ, ಅಂಥ ಅಧಿಕಾರದಾಗ ಅದೀವಿ, ನಮ್ಮ ಅಧಿಕಾರಕ್ಕೆ ಬಟ್ಟ ಬರ್ತದೆ, ಚುಚಿ ಬರ್ತದಂತ ಯಾರು ವಿಚಾರ ಮಾಡ್ಯಾರೇನಪ್ಪ? ಮಾಡುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇವು 5 ಜೀವನದೊಳಗೆ ಯಾವ ಅನುಷ್ಠಾನಕ್ಕೆ ತರ್ತಾನ, ಯಾವ ಸಿದ್ಧಾಂತಕ್ಕೆ ಬರ್ತಾನ, ಅವನಿಗೆ ಆವಿರ, ಆರೋಗ್ಯ, ವಿದ್ಯಾ, ಸಿದ್ಧಿ, ಸಂಪದ ನಾವ ಏನು ಇಚ್ಛಾ ಮಾಡ್ತಾನ ಅವೆಲ್ಲ ಭಗವಂತ ಕೊಡ್ತಾನ ಅಂತ ಹೇಳ್ತಾರಲ್ಲ. ಕೊಡ್ತಾನಂತ ಹೇಳ್ತಾರೆ. ಹಾಗೇನೆ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ ಶಿರವಾಳಪುರದ ಮಹಾಶರಣ ದಂಪತಿಗಳಾದಂಥ ಸಿದ್ದರಾಮಪ್ಪಗೌಡರು ಧರ್ಮಪತ್ನಿ ಸಂಗಮ್ಮ ದೇವಿಯವರು ಮಧ್ಯರಾತ್ರಿಯಲ್ಲಿ ಎದ್ದುಕೊಂಡು ಸ್ನಾನಾದಿ ಕ್ರಿಯೆಗಳೊಂದಿಗೆ ಪಂಚಾರುತಿ ಫಲಪುಷ್ಪಾದಿಗಳನ್ನು ತಗೊಂಡು ಅಪ್ಪ ಹೇಳಿದ ಜಾಗಕ್ಕೆ ಬಂದು ನೋಡುವ ತನಕ ಸೂರ್ಯ ಹಿಂಗೆ ಜಿಗಿತಿದ್ದ ಸಮುದ್ರದ ಸೂರ್ಯನ ಹೊಂಬೆಳಕು, ಆ ಬಂಗಾರದ ಬೆಳಕು ಆ ಶಿಲದ ಮ್ಯಾಗ ಬಿದ್ದಿತ್ತು. ಬಂದು ನೋಡೋ ತನಕ ಜಗ ಜಗ ಹೊಳಿತಿದ್ದ, ಭಂಡಾರ ಚೆಲ್ಲಿತ್ತು. ಇಬ್ಬರು ಆರತಿ ಬೆಳಗಿ ಕಾಯಿ ಕರ್ಪೂರ ಮಾಡಿ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ಸಾಷ್ಟಾಂಗ ಎರಗಿ ನಿತ್ಯದಲ್ಲಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ನಡೆದು ಬಿಟ್ರು. ದೇವರನ್ನ ಕರ್ಕೊಂಡು ಬಂದರು. ಎಲ್ಲಿಗೆ? ಶಿರವಾಳಪುರಕ್ಕೆ. ಹಾಗೇನೆ ಹಿಂದೊಂದು ಕಾಲದಲ್ಲಿ ಧರ್ಮಕ್ಷೇತ್ರ ಹೊನ್ನಬ್ಯೂರಿಗೆಯಲ್ಲಿ 21 ಮಂದಿ ಸಿದ್ಧರ ನಾಡ ಮೇಲೆ ಸಂಚಾರ ಆಗುವಾಗ ಎಲ್ಲರಿಗೂ ಒಂದೊಂದು ವರಗಳನ್ನು ಕೊಟ್ಟು ಮುತ್ಯನ ದರ್ಶನಕ್ಕೆ ಗುಡ್ಡಕ್ಕೆ ಕಳಿಸ್ತಿದ್ರು. ಅಚ್ಚಗಾವದ ಶ್ರೀಮಠದ ಪೂಜ್ಯ
ಶಿಲಿಸಿದ್ಧ ಒಡೆಯರಿಗೆ ನೀನು ಉತ್ತರ ದಿಕ್ಕಿಗೆ ನಿನ್ನ ಪ್ರಯಾಣ ಆಗ್ಬೇಕಪ್ಪ. ಆ ಭಾಗದಲ್ಲಿ ಅನಂತ ವಿಷ ಜಂತುಗಳ ಪ್ರಬಲವಾಗಿ ಅಲ್ಲಿ ಬದುಕುವ ನಾಗರಿಕರಿಗೆ ಬಹು ದುಃಖವಾಗಿದೆ. ಅದಕ್ಕೆ ನಿನ್ನ ಸಿದ್ಧ ಹಸ್ತ, ಪ್ರಸಾದದ ಹಸ್ತದಿಂದ ಆ ಭಾಗ ಉದ್ಧಾರ ಆಗಬೇಕು ಅಂತ 4 ಮಂದಿ ಧರ್ಮರು ಶಿಲಿಸಿದ್ಧನಿಗೆ ಆಜ್ಞೆ ಮಾಡಿದಾಗ ಅವ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ಯನ ದರ್ಶನ ಮಾಡ್ತಾನೆ. ಅವರು ಹೇಳಿದ್ರಂತ, ಅಪ್ಪ, ನಾನು ಗುರು ಸೇವೆ ಮಾಡುವಾಗ ಮತ್ತು ಪಾಂಡವರ 21 ಯಜ್ಞಗಳ ಕೊನೆಯಜ್ಞ ಸಮಾರಂಭದಲ್ಲಿ ಯಮುನಾ ನದಿ ದಂಡಿ ಮೇಲೆ ತಪಸ್ ಮಾಡ್ತಾ ಇದ್ದೆ. ಕೃಷ್ಣದೇವನ ಸಲಹೆಯದಂತೆ ಪಾಂಡವಾದಿಗಳು ಎನ್ನನ್ನ ಆ ಯಜ್ಞ ಸಮಾರಂಭಕ್ಕೆ ಕರೆದೊಯ್ದು ನನ್ನನ್ನು ಉಪಸ್ಥಿತನಾಗಿ ಮಾಡಿ ಇಟ್ಕೊಂಡಾಗ ಅಲ್ಲಿರುವಂಥ ಕುಂತಿಯು ನನ್ನ ಮೇಲೆ ಅಪಾರವಾದಂಥ ಭಕ್ತಿಯನ್ನು ತೋರಿಸಿದ್ಲು. ಆಗಲೇ ಆಕೆ ಇಲ್ಲೇ ಇರಬೇಕಂತ ಕೇಳ್ಕೊಂಡ್ಳು. ನಾನು ಶಿವನ ಆಜ್ಞಾ ಪಡ್ಕೊಂಡು ಕರಿತೆಲಿ ಮಾನವರನ್ನ ಕಲಿ ಕಟ್ಟಿಯೇರಿ ಧರ್ಮನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟ್ಟಿಗೆ ಸುಳ್ಳಾಗಬಾರ್ದೆಂದು ನಾನು ಬಂದು ಕಾಯಕ ಒಬ್ಬರ ಮನೆಯಾಗ ಒಂದರ ರಸದಲ್ಲಿ ಇರಕ್ಕಾಗಲ್ಲ, ನಾನು ಮುಂದೆ ಸಾಗುತ್ತೀನಿ ಅಂತಂದಾಗ ಆಕೆ ಕೇಳಿದ್ಲು, ಪೂಜ್ಯಪಾದ ಗುರುದೇವರೇ, ನಿಮ್ಮ ಸೇವೆ ಮಾಡಲು ನಾನು ಸಮರ್ಥಳು, ನನಗೆ ಇನ್ನೂ ತೃಪ್ತಿಯಾಗಿಲ್ಲ, ನೀವು ಇಲ್ಲೇ ಇರಬೇಕಂತಂದಾಗ ನಾನು ಹೇಳಿದೆ, ನೀನು ಮುಂದೆ ಜನ್ಮೆತ್ತಿ ಬಾ. ಬಬಲಾದಿ ಸದ್ಗುಣ ಸಂಪನ್ನ ಒಳ್ಳೆಯ ವ್ಯಕ್ತಿಯಾಗಿರತಕ್ಕಂಥ ಸದ್ಗುಣಗೌಡನ ಮಗಳಾಗಿ ಬನ್ನಿ ಅಂದ್ರೆ ಆವಾಗ ನಿನ್ನ ಸೇವಾ ಪೂರ್ತಿ ಆಗ್ತಂತ ಹೇಳಿದೆ. ಬಂದೆ. ಆದರೆ ಪಾಂಡವಾದಿಗಳು ಈ ಕಲಿ ಪ್ರವೇಶ ಆಗುವ ಮುನ್ನ ತಮ್ಮ ದೇಹವನ್ನ ಕೈಲಾಸ ಕಡೆ ತಗೊಂಡು ಹೊಂಟಾಗ ಅವರು ಮೆರೆಯುತ್ತಿರುವ ರಥ, ಯಾರ ರಥ ಅದು? ಧರ್ಮರಾಜನ ರಥ. ಕುದುರೆಗಳು ಭಗವಾನ ಕೃಷ್ಣ ಪರಮಾತ್ಮನ ರಥದಿಂದ ಕುದುರೆಗಳನ್ನು ಅದು ಕೂಡಿಕೊಂಡು ಅವಾಗ ಅವರ ಮನೆಯೊಳಗ ಶಾವರ ಸಿದ್ದೇಶ್ವರ ಪಾಂಡವರ ಕುಲಸ್ವಾಮಿಯಾಗಿದ್ದ. ಅವನ ಹೆಸರು ನರಸೋಬ ವಿಷ್ಣು ಅವತಾರಿ. ಅವರು ಹೋಗುವಾಗ ಅವರು ಹೇಳ್ತಾರೆ, ಈ ರಥವನ್ನ ಯಜ್ಞ ಸಮಾರಂಭಕ್ಕೆ ಬಂದಂತ ಮಹಾಯೋಗಿ ಪುರುಷ, ಅಮರ ಪುರುಷ, ಋಷಿ ಪುರುಷನಾಗಿರತಕ್ಕಂಥ ಅಮೋಘ ಸಿದ್ಧರ ಸನ್ನಿಧಾನಕ್ಕೆ ಗುರುಗಳೇ ಇದನ್ನು ಒಯ್ದು ಧರ್ಮರಿಗೆ ಮುಟ್ಟಿಸಬೇಕು ಅಂತ ಹೇಳಿದ ವಚನದಿಂದ ಆ ನರಸೋಬ ರಥ ತಗೊಂಡು ಬಂದಿದ್ದ. ಅದು ಹರಣದ ಕೆರೆಯೊಳಗೆ ಐಕ್ಯಾಗಿತ್ತು. ಮುಂದೆ ಧರ್ಮರು ಹುಟ್ಟಿ ಬಂದ ರಥವನ್ನು ಮೇಲೆ ಎಬ್ಬಿಸಿದ್ರು. ಬಳಿಕ ಆ ನರಸೋಬ ನನ್ನ ಹತ್ರ ಇರ್ತಾನಂತ ಹೇಳ್ತಾನೆ. ನಾನು ಹೇಳಿದೆಪ್ಪ, ನೀನು ಬಹಳ ಆಚಾರವಂತ, ಇದು ಗುಡ್ಡು, ಇಲ್ಲಿ ಸಕಾಲಕ್ಕೆ ತಕ್ಕಂತೇನು ಸಿಗಲ್ಲ, ನೀನು 5 ಸಲ ಸ್ನಾನ ಮಾಡವ, ಪೂಜೆ ಮಾಡ್ಕೊಳ್ಳವ, ನಿನಗೆಲ್ಲ ಥರದ ಅನುಕೂಲತೆಯನ್ನ ಅರಕೇರಿ ಪಟ್ಟಣದ ಈಶಾನ್ಯ ದಿಕ್ಕಿಗಿರುವಂಥ ಹರಣದ ಕೆರೆಯೊಳಗೆ ನಿನ್ನೆಲ್ಲ ಸುವ್ಯವಸ್ಥೆ ಮಾಡ್ತೀನಿ, ನೀ ಅಲ್ಲೇ ಇರಬೇಕು. 21 ಮಂದಿ ಸಿದ್ಧರು ಹುಟ್ಟಿ ನಾಡ ಭಕ್ತರು ಉದ್ಧಾರ ಮಾಡಲಿಕ್ಕೆ ಅವರು ಹೋಗುವಾಗ ಅವರಲ್ಲಿ ವಿಶೇಷವಾಗಿರತಕ್ಕಂಥ ಶೀಲವಂತ, ಆಚಾರವಂತ ಸಿದ್ಧ, ಶೀಲಿ ಸಿದ್ಧ ಅಂತಿರ್ತಾನ, ನಿನಗೆ ಅವರ ಜೊತೆಯಲ್ಲಿ ಕಳಿಸ್ಕೊಡ್ತೀನಿ ಅಂತ ಶೀಲಿ ಸಿದ್ಧ ಅವನಿಗೆ ಮಾತು ಕೊಟ್ಟಿನಿಪ್ಪ. ಅವನು ಸೇವೆ ಮಾಡೋದು ನಮ್ಮ ಸಿದ್ಧರೊಳಗೆ ಯಾರಿಗೆ ಆಗಂಗಿಲ್ಲ, ಅದಕ್ಕೆ ನೀನು ಸಿದ್ಧನಾಗುತ್ತಿ. ಅವನನ್ನ ಮತ್ತು ಗುರು ಸನ್ನಿಧಾನದಲ್ಲಿರ್ತಕ್ಕಂಥ ಆ ಮುತ್ತಿನ ರಥವನ್ನು ಅದರಲ್ಲಿ ನೀವು ಆರೂಢರಾಗಿ ಈ ಚಂದ್ರಳ ಗ್ರಾಮಕ್ಕೆ ನೀವು ಹೋಗಬೇಕು ಅಂತೇಳಿ ಅಪ್ಪ ಆಶೀರ್ವಾದ ಮಾಡಿದ್ದಾನೆ. ಯಾರಿಗೆ? ಶಿಲಿ ಸಿದ್ಧನಿಗೆ ಆಶೀರ್ವಾದ ಮಾಡಿದಾಗ ಶಿಲಿ ಸಿದ್ಧ ಕೇಳದಂತ, ಯಪ್ಪ ನಾನು ನಿನ್ನ ಆಜ್ಞಾನುಸಾರವಾಗಿ ಈ ಅವಾಗ ಅವ್ರ ಹೆಸರು ಹೇಳಿದ್ರಂತೆ, ಇವನ ಹೆಸರು ನರಸೋಬ, ಇನ್ಮೇಲೆ ನೀವೆಲ್ಲರೂ ಇವನ ಮೇಲೆ ಭೇದ ಮಾಡೋದಿಲ್ಲ, ಇವ ಬೇರೆ ನಾವು ಬೇರೆ ಅಂತ ಅನ್ನೋದಿಲ್ಲ, ಅವನೇ ನಾನೇ ಅಮೋಘ ಸಿದ್ಧನೇ ಶಾವರ ಸಿದ್ಧ, ಸಾವಿರ ಸಿದ್ಧನೇ ಅಮೋಘ ಸಿದ್ಧ ಅಂತ ಭಾವಿಸಿ ನನ್ನೊಳಗ ಅವನೊಳಗ ನನ್ನನ್ನು ಕಂಡು
ಅವನ ಸೇವೆ ಮಾಡ್ಕೊತ ಹೋಗ್ರಿಪ್ಪ, ನಿಮ್ಮದೆಲ್ಲ ಕಲ್ಯಾಣ ಆಗುತ್ತದೆ, ನಿಮ್ಮ ಕೀರ್ತಿ ದಸುದಿಕ್ಕಿಗಳಿಗೆ ಹರಡುತ್ತದಂತ ಆಶೀರ್ವಾದ ಮಾಡುವ ಸಮಯದಲ್ಲಿ ಶೀಲಿಸಿದ್ದ ಕೇಳಿದಂತ, ಮುತ್ಯ ನಾನು ಹೋಗ್ತೀನಿ, ನೀನು ನನ್ನ ಜೊತೆ ಬರಬೇಕು. ಅವಾಗ ಮುತ್ತೆ ಹೇಳ್ತಾನ, ಶಿಲಿಸಿದ್ದ ಬರ್ತೀನಿ, ಆದರೆ ಈಗಲ್ಲ, ಬರ್ತೀನಿ ಈಗಲ್ಲ. ಅದು ಒಂದು ಕಾಲದಲ್ಲಿ ಈ ಭೂಮಿ ಮೇಲೆ ಧರ್ಮವನ್ನ ಅಳೆದು ಹೋಗುವ ಸಮಯದಲ್ಲಿ, ಭಕ್ತರಲ್ಲಿ ಮೂಢಾಚಾರ ಬೆಳೆದಾಗ, ಅಜ್ಞಾನ ಬೆಳೆದಾಗ, ಅಧರ್ಮ ಬೆಳೆದಾಗ, ಆ ಧರ್ಮದ ಬೆಳವಣಿಗೆಗಾಗಿ ನಾನು ಸ್ವಲ್ಪ ದಿನಗಳ ಮೇಲೆ ನಿನ್ನ ಪಕ್ಕದಲ್ಲೇ ಬಂದು ವಾಸ ಮಾಡುತ್ತೀನಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡಿದ್ನಂತವಾಗ. ಆಗ ಮಾಡಿದ ಆಶೀರ್ವಾದವೇ ಇಂದಿನ ಸದ್ಗುರು ಜಗದ್ಗುರು ಗುಳೇಶ್ವರ ಅಪ್ಪಾಜಿಯವರ ಅವತಾರ, ಬೇರೆ ಯಾವುದಲ್ಲ. ಅದು ಅರಕೇರಿಯ ಮುಮ್ಮಿಟ್ಟಗುಡ್ಡದ 1700 ಧರ್ಮರೊಳಗೆ 17 ಕೋಟಿ ಶರಣರೊಳಗೆ ಇದು ಒಂದು ಅವತಾರ ನಮ್ಮ ಗ್ರಾಮದಲ್ಲಿ ಆಗ್ತಾ ಇದೆ. ಇವತ್ತಲ್ಲ, ನಾಳೆ ಅಥವಾ ನಾಡದು ಇಲ್ಲಿ ಮಂದಿರ ನಿರ್ಮಾಣ ಆಗಿ ಇದನ್ನು ಪೂಜಾ ಮಾಡಲಿಕ್ಕೆ ಗೌಡತಿ ಕಂಕಣಬದ್ಧವಾಗಿ ನಡ್ಕೊಂಡ್ರು. ಮುಂದೆ ಸ್ವಲ್ಪ ಅವರಿಗೆ ಅವನ ಸೇವಾ ಮಾಡೋದಂತಂದ್ರೆ ಸ್ವಲ್ಪ ಭಯ ಆಗಲ್ಕತ್ತು. ಯಪ್ಪ, ನಾವೆಷ್ಟಿದ್ರೂ ಪ್ರಪಂಚಕಾರ, ನನ್ನ ಹಾಗೆ ನನ್ನ ಅಂಶ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ದಯವಿಟ್ಟು ನಿನ್ನ ಸೇವಾ ಮಾಡಲಿಕ್ಕೆ ಅಂತ ನಿಮಿತ್ತ ಮಾಡಿ ನಮ್ಮ ಶೀಲಿಸಿದ್ದನ ವಂಶಜರೊಳಗೆ ಕರಿ ಒಡೆಯರವರ ಬಡ್ಡಿ ಒಳಗಿನವ್ರನ್ನ ಗೌಡರು ಹೋಗಿ ಶಿಲಿಸಿದ್ದನ ಆಶೀರ್ವಾದ ಪಡ್ಕೊಂಡು ನಮ್ಮ ಗೂಳಿ ತಾತನ ಪೂರ್ವಜರು ಇಲ್ಲಿ ಮೊದಲಿಗೆ ಅಪ್ಪನ ಶಿವಾಕ್ಕೆ ಬಂದು ಇಲ್ಲಿ ಭಕ್ತರನ್ನು ಉದ್ಧಾರ ಮಾಡುತ್ತಾ, ಇದು 16 ಎಕರೆ ಜಮೀನ ಗೌಡರು ಪೂಜಾ ಮಾಡೋರಿಗೆ ಅವ್ರಿಗೆ ಪ್ರಸಾದಕ್ಕಂತ ತಿಳ್ಕೊಂಡು ಅವರು ಭೂಮಿ ದಾನ ಮಾಡಿ ಇಲ್ಲೇ ಅವರ ಶ್ರೀಮಠ ವಾಸ್ತವ್ಯ ಮಾಡಿಕೊಂಡು ಇದ್ರು ಅಂತ ಇವತ್ತಿನ ಪುರಾಣದಲ್ಲಿ ಬರುತ್ತೆ. ಮುಂದಿನ ಮಹಾಪುರಾಣದಲ್ಲಿ ಇಲ್ಲಿ ಬಂದಂಥ ಒಡೆಯರಲ್ಲಿ ಆ ಭಗವಂತನ ಅವತಾರ ಹೆಂಗಾಗ್ತದೆ ನೋಡ್ರಿ. ಭಾಳ ಜನ ನಾವು ಒಡೆಯರಿದ್ದೆವು, ಆದರೆ ಎಲ್ಲರ ಹೊಟ್ಟೆಗೆ ಬರ್ಲಿಕ್ಕೆ ಬರಂಗಿಲ್ಲ, ಎಲ್ಲರ ಬಳಿ ಬರ್ಲಿಕ್ಕೆ ಬರಂಗಿಲ್ಲ. ಅಂಥ ತತ್ವ, ಅಂಥ ಭಾವ, ಅಂಥ ಭಕ್ತಿ, ಅಂಥ ಆಚಾರ ಎಲ್ಲಿಯದ ಅಲ್ಲೇ ಉಗಮಾಗಬೇಕಾಗ್ತದೆ ಅನ್ನುವಂಥ ವಿಚಾರ ತಮಗೆಲ್ಲ ಹೇಳಿ, ದಯವಿಟ್ಟು ಸ್ವಲ್ಪ ದೌಡು ಬರ್ರಿ, ನಿಮಗೆಲ್ಲ ಊಟ ಇರ್ತದೆ. ಇಲ್ಲಿ ಲೇಟ್ ಭಾಳ ಮಾಡ್ತೀರಿ ನೀವು, 8 ಮುಂದೆ ಬರ್ತೀರಿ. ಆದರೂ ಅಪ್ಪಗಳು ಏನು ಆಜ್ಞೆ ಮಾಡ್ಯಾರಂದ್ರೆ 8 ರಿಂದ 10 ತನಕ ಆಡ್ತೆ ಟೈಮಿಂಗ್ ಅದ. ಅದಕ್ಕೆ ಸ್ವಲ್ಪ ತಾವು ದೌಡು ಬಂದ್ರಿ ಅಂದ್ರೆ ಮುತ್ಯಾನ ಪುರಾಣ ಚಲೋ ನಡೀತದೆ. ಅದು ಒಂದು ನೇಮ್ ಇರಬೇಕ್ರಿ ನಿಮ್ಮಲ್ಲಿ. ಹೇಳಿದ ಮಾತನ್ನು ಯಾವಾಗಲೂ ಕೂಡ ಬದಲು ಮಾಡಬಾರ್ದು. ದಯವಿಟ್ಟು ಎಂಥ ಪ್ರಸಂಗ ಇದ್ರೂ ಕೂಡ ಸಮಯಕ್ಕೆ ಸಾಧಿಸಿ ನೀವು ಬಂದರೆ ನಮಗೂ ಸಂತೋಷ, ನಿಮಗೂ ಸಂತೋಷ. ಹೇಳಂಗೆ ಹೇಳ್ತಾರೆ ಅವ್ರು, ಹೋಗೋದಂದ್ರೆ ಇದಕ್ಕೆ ಪುರಾಣ ಅನ್ನಲ್ಲ, ಪುರಾಣ ಅನ್ನೋದಿಲ್ಲ. ಅದು ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಪ್ರತಿನಿತ್ಯ ಎಲ್ಲರಿಗೂ 100 ಮಂದಿ ಬರಲಿ, 1000 ಮಂದಿ ಬಂದರೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಧ್ಯಾನ ದಾಸೋಹದ ಜೊತೆಯಲ್ಲಿ ಅನ್ನದಾಸೋಹ ಕೂಡ ಶ್ರೀಮಠದಲ್ಲಿ ಇರ್ತಾ ಇದೆ. ಭಕ್ತರೆಲ್ಲ ಕಂಕಣಬದ್ಧವಾಗಿ ದಾಸೋಹ ಕೊಡ್ಲಿಕ್ಕೆ ಸಿದ್ಧಾಗಿ ನಿಂತ್ಕೊಂಡಿದ್ದಾರೆ. ಅದನ್ನು ನಾವೆಲ್ಲ ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಶ್ರೀ ನಾಗನಾಥ